ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 15ರ ಶ್ಲೋಕ 16 ಮತ್ತು 17ರಲ್ಲಿ 3 ಪ್ರಭುಗಳ ಬಗ್ಗೆ ತಿಳಿಸಿದ್ದಾರೆ. ಈ 3 ಪ್ರಭುಗಳು ಯಾರು? ಯಾವ ಪ್ರಭುವಿಗೆ ಶರಣಾದ ನಂತರ ಜನನ ಮತ್ತು ಮರಣ ಸಮಾಪ್ತವಾಗುತ್ತದೆ? 3 ಪ್ರಭುಗಳಲ್ಲಿ ಉತ್ತಮ ಪರಮಾತ್ಮ ಯಾರು? ಅವರು ಹೇಗಿದ್ದಾರೆ? ಅವರ ಹೆಸರೇನು? ಈ ಎಲ್ಲಾ ಗೂಢ ರಹಸ್ಯಗಳನ್ನು ತಿಳಿಯಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಆ ಭಕ್ತಿಯಿಂದ ನಾವು ಸ್ವರ್ಗ ಮಹಾಸ್ವರ್ಗಕ್ಕೆ ಹೋಗುತ್ತೇವೆ. ಯಾವ ಸುಳ್ಳು ಸುಖವನ್ನು ಸುಖವೆಂದು ತಿಳಿಯುತ್ತೇವೋ ಅಲ್ಲಿ ಸಿಗುವುದು. ಮತ್ತು ನಮ್ಮ ಪಾಪಗಳನ್ನು ಬೇರೆಯೇ ಬರೆಯಲಾಗಿವೆ. ಅವುಗಳನ್ನು ನರಕದಲ್ಲಿ ಅಥವಾ ಪುನಃ 84 ಲಕ್ಷ ಯೋನಿಗಳಲ್ಲಿ ಅಥವಾ ಮನುಷ್ಯ ಜೀವನ ಪ್ರಾಪ್ತಿಸಿದಾಗ ಸ್ವಲ್ಪ ಪಾಪ ಪುಣ್ಯಗಳನ್ನು ಮಿಶ್ರಣ ಮಾಡಲಾಗುತ್ತದೆ. ಅದಕ್ಕಾಗಿ ಹೇಳುವ ಅರ್ಥವೇನೆಂದರೆ, ನಾವು ವಾಸಿಸುತ್ತಿರುವುದು ಯಾವ ಭಗವಂತರನ್ನು ನಾವು ಪೂಜಿಸುತ್ತಿದ್ದೇವೋ ಅವರ ಪೂಜೆಗಳಿಂದ. ನಮ್ಮ ಸಂಚಿತ ಕರ್ಮಗಳು ನಾಶವಾಗಲಾರವು. ಪ್ರಾರಬ್ಧದ ಕರ್ಮ ಅಂದರೆ ಅದು ನಮ್ಮ ಜೀವನದಲ್ಲಿ ಬರೆಯಲಾಗುತ್ತದೆ. ಅದನ್ನು ನಾವು ಭಾಗ್ಯವೆನ್ನುತ್ತೇವೆ, ಅದೃಷ್ಟ. ಅವೆರಡನ್ನೂ ಅನುಭವಿಸಬೇಕಾಗುತ್ತದೆ. ಮತ್ತು ಕಬೀರ ಪರಮೇಶ್ವರರ ಶರಣದಲ್ಲಿ ಬಂದ ಬಳಿಕ ಈ ಪರಮಾತ್ಮ ಹೇಳುತ್ತಾರೆ, ಯಜುರ್ವೇದದ ಅಧ್ಯಾಯ ಸಂಖ್ಯೆ 5 ಮತ್ತು ಮಂತ್ರ ಸಂಖ್ಯೆ 32ರಲ್ಲಿ ಹೇಳಲಾಗಿದೆ ಏನೆಂದರೆ, ಉಸಿ ಕಸಿ ಕಬೀರ್ ಅಂಘಾರಿ ಅಸಿ ಬಂಭಾರಿ ಅಸಿ. ಅಗ ಅಂಘಾರಿ ಅಂದರೆ ಅಗ ಅಂದರೆ ಪಾಪ, ಅರಿ ಅಂದರೆ ಶತ್ರು, ಪಾಪಗಳ ನಾಶಕ. ಆ ಕಬೀರನು ಕಬೀರ್ ದೇವ, ನಾವು ಅವರನ್ನು ಕಬೀರ ಸಾಹೇಬ ಎನ್ನುತ್ತೇವೆ. ಬಂಭಾರಿ ಅಂದರೆ ನಮ್ಮ ಕರ್ಮಗಳ ಬಂಧನವನ್ನು ಕತ್ತರಿಸುವವನು. ಬಂಭರ್ ಅಂದರೆ ಬಂಧನ ಮತ್ತು ಅರಿ ಅಂದರೆ ಶತ್ರು, ಬಂಭಾರಿ. ಈ ಬಂಭಾರಿ ಬಂಧನಗಳ ಶತ್ರು ಆ ಕಬೀರ್ ದೇವರು ಕಬೀರ ಸಾಹೇಬ್ರು. ಮತ್ತು ಅವರು ರಿತ್ಧಾಮ ಸ್ವರ್ಜ್ಯೋತಿ ರಿತ್ಧಾಮ ಅಸಿ. ಆ ಪರಮಾತ್ಮನ ಶರೀರವು ಸ್ವಯಂ ಪ್ರಕಾಶಿತ. ಹೇಗೆ ಸೂರ್ಯ ಸ್ವಯಂ ಪ್ರಕಾಶಿತನು, ಇದೇ ರೀತಿ ಪರಮೇಶ್ವರನ ಶರೀರ ಸ್ವಯಂ ಪ್ರಕಾಶಿತವಾಗಿದೆ. ಸಾಕಾರನು ಮನುಷ್ಯ ಸದೃಶನು, ನರಾಕಾರನು ಮನುಷ್ಯನಂತೆ. ಮತ್ತು ಅವನು ಸತ್ಯಲೋಕದಲ್ಲಿರ್ತಾನೆ. ಈಗ ಪುಣ್ಯಾತ್ಮರೇ, ಪರಮಾತ್ಮ 600 ವರ್ಷಗಳ ಮೊದಲು ತನ್ನ ಅಮೃತವಾಣಿಯಲ್ಲಿ ಹೇಳಿದ್ದರು. ಕಬೀರ್ ವಾಣಿಯಲ್ಲಿ, ಸಚ್ಚಿದಾನಂದ ಘನಬ್ರಹ್ಮನ ವಾಣಿಯಲ್ಲಿ 600 ವರ್ಷಗಳ ಮೊದಲು ಹೇಳಿದ್ದರು, ವೇದ್ ಮೇರಾ ಭೇದ ಹೈ, ಮೈ ಮಿಲೂಂ ವೇದನ್ ಮೇ ನಾಹಿ, ಔರ್ ಜೌನ್ ವೇದ್ ಸೆ ಮೈ ಮಿಲೂಂ ಓ ವೇದ್ ಜಾನ್ತೆ ನಾಹಿ. ವೇದಗಳಲ್ಲಿ ನನ್ನದೇ ಮಾಹಿತಿ ಇದೆ, ನನ್ನದೇ ಮಾಹಿತಿ, ನನ್ನದೇ ಮಹಿಮೆಯ ಗುಣಗಾನ ಮಾಡುತ್ತಿವೆ. ಆದರೆ ಈ ವೇದಗಳಲ್ಲಿ ವರ್ಣಿತ ವಿಧಿಯಿಂದ ನನ್ನ ಪ್ರಾಪ್ತಿಯಾಗಲಾರದು. ಏಕೆಂದರೆ ಈ 4 ವೇದಗಳಲ್ಲಿ ಬ್ರಹ್ಮನ ತನಕ ಸಾಧನೆಯ ಉಲ್ಲೇಖವಿದೆ, ಬರೆಯಲಾಗಿದೆ. ಮತ್ತು 5ನೇ ವೇದ ಸೂಕ್ಷ್ಮ ವೇದ, ಅದು ಸಚ್ಚಿದಾನಂದ ಘನಬ್ರಹ್ಮನ ವಾಣಿ. ಅಂದರೆ 5ನೇ ವೇದವನ್ನು ನಾಶಗೊಳಿಸಿದನು ಈ ಕಾಲಭಗವಂತ. ಏಕೆಂದರೆ ಈ ನನ್ನ ಅಧೀನದಲ್ಲಿರುವ ಜೀವಾತ್ಮಗಳಿಗೆ ಭಗವಂತನ ಬಗ್ಗೆ ಜ್ಞಾನವಾಗಿ ಈ ಸಾಧನೆಯನ್ನು ಮಾಡಿ ನನ್ನ ಜಾಲದಿಂದ ಹೊರ ಹೋಗಬಾರದೆಂದು ಈ ಉದ್ದೇಶದಿಂದ ಕಾಲಭಗವಂತನು ಆ 5ನೇ ವೇದವನ್ನು ನಾಶಗೊಳಿಸಿದನು. ನಾಶವಾದ ಆ 5ನೇ ವೇದದ ಬಗ್ಗೆ ಸ್ಪಷ್ಟವಾಗಿ ತಿಳಿಸಲು ಪರಮೇಶ್ವರರು ಸತ್ಯಲೋಕದಿಂದ ಸ್ವತಃ ಬರುತ್ತಾರೆ. ಮತ್ತು ಆ ಮಾಹಿತಿಯನ್ನು ನೀಡುತ್ತಾರೆ. ಅವರು ಸ್ವತಃ ಬಂದು ಹೇಳಿರುವುದೇ ಸಚ್ಚಿದಾನಂದ ಘನಬ್ರಹ್ಮನವಾಣಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 4 ಶ್ಲೋಕ 32ರಲ್ಲಿ ಹೇಳಲಾಗಿದೆ ಏನೆಂದರೆ, ಅರ್ಜುನ, ಅದು 25ರಿಂದ ಹಿಡಿದು 31ರವರೆಗೆ ಈ ಮಂತ್ರಗಳ ಶ್ಲೋಕಗಳ ವ್ಯಾಖ್ಯೆಯಲ್ಲಿ ಒಬ್ಬನು ಯೋಗಾಸನ ಮಾಡುತ್ತಾನೆ, ಇನ್ನೊಬ್ಬ ದೇವತೆಗಳ ಪೂಜೆ ಮಾಡುತ್ತಾನೆ, ಇನ್ನೊಬ್ಬ ತೀಕ್ಷ್ಣ ಅಹಿಂಸಾವಾದಿಯಾಗಿ ಬಾಯಿಗೆ ಬಟ್ಟೆ ಕಟ್ಟುಕೊಂಡು ಬರಿಗಾಲಲ್ಲಿ ಅಲೆದಾಡುತ್ತಾನೆ. ಯಾವುದೇ ಜೀವಿಗೂ ಹಿಂಸೆಯಾಗಬಾರದೆಂದು ಇಂತಹ ಸಾಧನೆಗಳನ್ನು ಮಾಡುತ್ತಾರೆ. ಯಾವೊಬ್ಬ ಸ್ವ ಅಧ್ಯಯನವೇ ಮಾಡುತ್ತಾನೆ, ಇನ್ನೊಬ್ಬ ಕೇವಲ ತನ್ನ ಶ್ವಾಸೋಚ್ಛ್ವಾಸದ ಮೇಲೆ ಗಮನವಿಡುತ್ತಾನೆ. ಈ ಶ್ವಾಸ ಹೊರಗೆ ಹೋಗುತ್ತದೆ, ಉಚ್ಛ್ವಾಸ ಒಳಗೆ ಬರುತ್ತದೆ, ಇದರ ಮೇಲೆ ಗಮನವಿಡಿ ಸಾಕು. ಇದೇ ಕ್ರಿಯೆ, ಇದೇ ಸಾಧನೆ. ನೋಡದಿದ್ದರೂ ಕೂಡ ಶ್ವಾಸವಂತೂ ಬರುವುದು ಹೋಗುವುದು. ನೀವು ನೋಡುವುದರಿಂದ ಏನು ವ್ಯತ್ಯಾಸ ಬಂತು? ಇವರು ಜ್ಞಾನವಿಲ್ಲದೆ ಇಂತಹ ಸಾಧನೆ ನಮ್ಮಿಂದ ಮಾಡಿಸುತ್ತಿದ್ರು. ಈ ಸಾಧನೆಗಳು ಸರಿ ಇರಲಿಲ್ಲ. ಶಾಸ್ತ್ರವಿಧಿ ತ್ಯಜಿಸಿ ಮನಸ್ಸೆಚ್ಚ ಆಚರಣೆಯಾಗಿತ್ತು. ಮತ್ತು ಹೇಳಿದ್ದಾನೆ, ಈ 25ರಿಂದ 30ರವರೆಗಿನ ಶ್ಲೋಕಗಳಲ್ಲಿ ಗೀತೆಯ 4ನೇ ಅಧ್ಯಾಯದಲ್ಲಿ ಸಾಧನೆ ಮಾಡುತ್ತಿರುವ ಈ ಸಾಧಕರು ತನ್ನ ಸಾಧನೆಯನ್ನು ಪಾಪನಾಶಕವೆಂದು ತಿಳಿದಿದ್ದಾರೆ.
ಇದಕ್ಕಾಗಿಯೇ ಮಾಡುತ್ತಿದ್ದಾರೆ. ಒಂದು ವೇಳೆ ಇದು ಸರಿಯಿಲ್ಲವೆಂದು ತಿಳಿದರೆ ತಕ್ಷಣವೇ ಬಿಟ್ಟು ಬಿಡುವರು. ಮತ್ತೆ ಹೇಳಿದ್ದಾನೆ ಗೀತೆಯ ಅಧ್ಯಾಯ 4 ಶ್ಲೋಕ ಸಂಖ್ಯೆ 32ರಲ್ಲಿ ಈ ಯಜ್ಞಗಳ ಬಗ್ಗೆ. ಇವರು ಯಜ್ಞ ಮಾಡುತ್ತಿದ್ದಾರೆ, ಪರಮಾತ್ಮನನ್ನು ಪಡೆಯಲು ಟ್ರೈ ಮಾಡುತ್ತಿದ್ದಾರೆ. ಯಜ್ಞ ಅಂದರೆ ಧಾರ್ಮಿಕ ಅನುಷ್ಠಾನ. ಈ ಧಾರ್ಮಿಕ ಯಜ್ಞಗಳ ಬಗ್ಗೆ, ಅನುಷ್ಠಾನಗಳ ಕುರಿತು ಬಹಳ ವಿಸ್ತಾರವಾಗಿ ಬರೆಯಲಾಗಿದೆ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ. ಬ್ರಹ್ಮಣ ಮುಖೆ ಅಂದರೆ ಪರಮಾತ್ಮನು ಬಂದು ತನ್ನ ಮುಖದಿಂದ ಹೇಳಿರುವ ವಾಣಿಯಲ್ಲಿ ಆ ವಿಶಿಷ್ಟ ಜ್ಞಾನ ಬರೆಯಲಾಗಿದೆ. ಈಗ ಪುಣ್ಯಾತ್ಮರೇ, ಅದಾಗಿದೆ ಸಚ್ಚಿದಾನಂದ ಘನ ಬ್ರಹ್ಮನವಾಣಿ, ಕಬೀರವಾಣಿ. ಮತ್ತು ಪರಮಾತ್ಮ ಹೇಳುತ್ತಾರೆ, ಈ 4 ವೇದಗಳು ನನ್ನದೇ ಮಹಿಮೆಯ ಗುಣಗಾನ ಮಾಡುತ್ತಿವೆ. ಆದರೆ ನಾನು ಈ ವೇದಗಳಲ್ಲಿ ವರ್ಣಿಸಿದಂತಹ ವಿಧಿಗಳಿಂದ ಪ್ರಾಪ್ತನಾಗಲಾರೆನು. ನಿಮಗೆ ತೋರಿಸುತ್ತೇನೆ. ಯಜುರ್ವೇದ ಅಧ್ಯಾಯ ಸಂಖ್ಯೆ 5 ಮಂತ್ರ ಸಂಖ್ಯೆ 32ರಲ್ಲಿ ಕವೀರ್ ಅಂಘಾರಿ ಅಸಿ ಬಂಭಾರಿ ಅಸಿ. ಇದು ನೋಡಿ, ಇದಾಗಿದೆ ಯಜುರ್ವೇದ. ಮತ್ತು ಮಹರ್ಷಿ ದಯಾನಂದರ ಮೂಲಕ ಇದನ್ನು ಅನುವಾದಿಸಲಾಗಿದೆ. ಇದರ ಪ್ರಕಾಶಕರು ಸಾರ್ವದೇಶಿಕ ಆರ್ಯ ಪ್ರತಿನಿಧಿ ಸಭಾ 2/5 ಮಹರ್ಷಿ ದಯಾನಂದ ಭವನ, ರಾಮಲೀಲಾ ಮೈದಾನ, ಹೊಸದಿಲ್ಲಿ. ಯಜುರ್ವೇದ ಆರ್ಯಭಾಷಾ ಭಾಷ್ಯ ಸಂಪೂರ್ಣ 40 ಅಧ್ಯಾಯ ಮಹರ್ಷಿ ದಯಾನಂದ ಸರಸ್ವತಿ ಕೃತ. ಈ ದಯಾನಂದರವರು ಇದನ್ನು ಅನುವಾದಿಸಿದ್ದಾರೆ. ಇವರು ವೇದಗಳ ಲೇಖಕರಲ್ಲ, ಕೇವಲ ಅನುವಾದಕರ್ತರು. ಹೇಗೆ ಗೀತೆಯ ಬಹಳಷ್ಟು ಅನುವಾದಕರ್ತರಿದ್ದಾರೆ. ಮತ್ತು ಮುದ್ರಕರು ಪ್ರಿನ್ಸ್ ಆಫ್ಸೆಟ್ ಪ್ರಿಂಟರ್ಸ್, 1510 ಪಟೌದಿ ಹೌಸ್, ದರಿಯಾಗಂಜ್, ಹೊಸದಿಲ್ಲಿ. ಈಗ ಇದರ 5ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ತೋರಿಸುತ್ತೇನೆ ನಿಮಗೆ. ಆಹಾ, ಇದು 5ನೇ ಅಧ್ಯಾಯ. ಮತ್ತು ಇಲ್ಲಿ ಕೆಳಗೆ 32ನೇ ಮಂತ್ರವಿದೆ, 32. ಇಲ್ಲಿ ನೋಡಿ, ಉಶಿಗಸಿ. ಇದು ನೋಡಿ, ಕವೀರ್ ಅಂಘಾರಿ ಅಸಿ. ನಾವು ಇದಕ್ಕೆ ಕಬೀರ್ ಎಂದು ಹೇಳುತ್ತೇವೆ. ನಾವು ನಮ್ಮ ಲ್ಯಾಂಗ್ವೇಜ್ನಲ್ಲಿ ಬಾ ಉಚ್ಚರಿಸುತ್ತೇವೆ. ಕಬೀರ್ ಅಂಘಾರಿ ಅಸಿ ಬಂಭಾರಿ ರವಸ್ಯೂರ್ ರಸಿ. ಇಲ್ಲಿವರು ಇದರ ಅನುವಾದ ಮಾಡಿದ್ದಾರೆ. ಇದನ್ನು ಓದೋಣ. ಹೇ ಜಗದೀಶ್ವರ, ಯಾವ ಕಾರಣದಿಂದ ತಾವು ಉಸಿಕ್ ಅಂದರೆ ಕಾಂತಿವಂತರು, ಅಸಿ ಅಂದರೆ ಇದ್ದೀರಿ, ಮತ್ತು ಅಂಘಾರಿ ಅಂದರೆ ಕೆಟ್ಟ ನಡವಳಿಕೆಗಳ ಜೀವಾತ್ಮಗಳ ಶತ್ರು. ಇಲ್ಲಿ ಬರೆಯಬೇಕಾಗಿತ್ತು ತಾವು ಪಾಪದ ಶತ್ರು, ಪಾಪನಾಶಕರು. ಇದು ಈ ಅನುವಾದಕರ್ತ ಮಹರ್ಷಿ ದಯಾನಂದನ ತನ್ನ ಜ್ಞಾನ ಸಿದ್ಧಾಂತವಾಗಿತ್ತು. ಏನೆಂದರೆ ಭಗವಂತ ಪಾಪನಾಶ ಮಾಡುವುದಿಲ್ಲ. ಇದಕ್ಕಾಗಿ ಇವನು ಇಲ್ಲಿ ಮಾತು ಬದಲಾಯಿಸಿದನು. ಪುನಃ 8ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ 6 ಬಾರಿ ಬರೆದಿದ್ದಾರೆ ಭಗವಂತ ಪಾಪನಾಶ ಮಾಡುವನೆಂದು. ಇಲ್ಲಿ ಇವನಿಂದ ಬದಲಾಯಿಸಲಾಗಲಿಲ್ಲ. ಇಲ್ಲಿ ಬರೆಯಬೇಕಾಗಿತ್ತು ಅಂಘ್ ಅಂದರೆ ಪಾಪ, ಅರಿ ಅಂದರೆ ಶತ್ರು, ಅವನು ಪಾಪಗಳ ಶತ್ರು. ಯಾರು? ಕವೀರ್. ಈಗ ಇವರು ಇಲ್ಲಿ ಕವಿ ಎಂದು ಬರೆದಿದ್ದಾರೆ. ಇಲ್ಲಿ ಕಬೀರ ಇದೆ. ನಾವು ಇದನ್ನು ಕಬೀರ ಹೇಳುತ್ತೇವೆ. ಮತ್ತು ಇವನು ಇದನ್ನು ಕವಿ ಎಂದು ಮಾಡಿದ್ದಾನೆ ಮತ್ತು ಅರ್ಥ ಕಾಂತಪ್ರಜ್ಞ ಮಾಡಿದ್ದಾನೆ. ಈಗ ಮೊದಲು ನಾವು ಇದು ನೋಡಿ, ಬಂಭಾರಿ. ಬಂಭ್ ಆರಿ ಅಂದರೆ ಬಂಭ್ ಅಂದರೆ ಬಂಧನ, ಅರಿ ಅಂದರೆ ಶತ್ರು, ಬಂಧನಗಳ ಶತ್ರು. ಅಂದರೆ ಅವನನ್ನು ಬಂದಿ ಛೋಡ್ ಎನ್ನುತ್ತೇವೆ. ಬಂಧನವನ್ನು ಕತ್ತರಿಸುವನು, ಬಂಧನದಿಂದ ಬಿಡಿಸುವನು. ನಾವು ಕಬೀರರಿಗೆ, ಕಬೀರ ಪರಮೇಶ್ವರನಿಗೆ ನಾವು ಬಂಭಾರಿ ಅಂದರೆ ನಾವು ಬಂದಿ ಛೋಡ್ ಎನ್ನುತ್ತೇವೆ. ಮತ್ತು ಇದನ್ನು ಬಿಟ್ಟು ಇವರು ಇಲ್ಲಿ ಬಂದಿ ಛೋಡ್ ಬರೆಯಲಿ, ಬಂಧನಗಳ ಶತ್ರು ಬರೆಯಲಿ, ಒಂದೇ ಮಾತಾಗಿದೆ. ಆದರೆ ಇವರು ಇಲ್ಲಿ ತಪ್ಪು ಮಾಡಿದ್ದಾರೆ. ಇದು ತಪ್ಪಾಗಿದೆ. ಇವರು ಇದರ ಅರ್ಥ ಕವಿಯೆಂದೇ ಬರೆಯಬಹುದಾಗಿತ್ತು. ಇಲ್ಲಿ ಅವರು ಕವಿಯಾಗಿದ್ದಾರೆ, ಸಾಕು. ಹಾಗಿದ್ದಲ್ಲಿ ನಾವು ನಂಬುತ್ತಿದ್ದೆವು ಇವರು ಸ್ವಲ್ಪವಾದರೂ ಸರಿಪಡಿಸಲು ಪ್ರಯತ್ನಿಸಿದ್ದಾರೆ ಎಂದು. ಕವೀರದ ಅರ್ಥ ಕಾಂತಪ್ರಜ್ಞವೆಂದು ಬರೆದಿದ್ದಾರೆ. ಇದ್ಯಾವ ಮಾತು? ಈಗ ಈ ಯಜುರ್ವೇದವಿದೆ, ಇದನ್ನು ನಾವು ಓದುತ್ತಿದ್ದೇವೆ. ಮತ್ತು ಇದರ ಬಗ್ಗೆ ಎಲ್ಲಾದರೂ ವ್ಯಾಖ್ಯಾನವಿದ್ದರೆ ಈಗ ತೋರಿಸ್ತೇನೆ ನಿಮಗೆ. ಈಗ ಇದೇ ಯಜುರ್ವೇದದ 36ನೇ ಅಧ್ಯಾಯವಿದೆ. ಇದು ನೋಡಿ, ಇದು ಷಟ್ತ್ರಿಶೋ ಅಧ್ಯಾಯ, ಷಟ್ತ್ರೀಶ್ ಅಧ್ಯಾಯ ಅಂದರೆ 36. ಮತ್ತು ಇದರ ಪ್ರಥಮ ಮಂತ್ರ ಇದಾಗಿದೆ. ಇದರಲ್ಲಿ ಬರೆಯಲಾಗಿದೆ ರೀಚಂ ವಾಚಂ ಪ್ರಪದ್ಯೇ ಮನೋ ಯಜು ಪ್ರಪದ್ಯೆ. ಇಲ್ಲಿ ಯಜು ಶಬ್ದ ಬರೆದಿದೆ. ಈಗ ಇದು ಯಜುರ್ವೇದ ವಿಷಯದಲ್ಲಿ ಇದೆ. ಮತ್ತಿಲ್ಲಿ ಇದರ ಅರ್ಥ ಬರೆದರೆ ಅವನು ತಪ್ಪು ಮಾಡುವನು. ಯಜುರ್ವೇದವೆಂದೇ ಬರೆಯಬೇಕಾಗುವುದು.
ಇಲ್ಲಿ ಈ ಮಹರ್ಷಿಯು ಸರಿ ಮಾಡಿದ್ದಾನೆ. ಇಲ್ಲಿ ಯಜು ಇದೆ, ಇದರ ಅನುವಾದ ಇಲ್ಲಿ ಮಾಡಿದ್ದಾನೆ. ಅಲ್ಲಿ ಮೂಲ ಪಾಠ ಇತ್ತು. ಇಲ್ಲಿ ನೋಡಿ, ಇದು ಯಜು ಶಬ್ದವಿದೆ ಮತ್ತು ಇದರ ಅರ್ಥ ಯಜುರ್ವೇದವೇ ಬರೆಯಬೇಕಾಯಿತು. ಇದು ಸರಿಯಾದ ಅರ್ಥವಾಗಿದೆ. ಇಲ್ಲಿ ಒಂದೊಮ್ಮೆ ಇದರ ಅರ್ಥ ಯಜ್ಞ ಸ್ತುತಿಗಳ ಸಂಗ್ರಹ ಎಂದು ಬರೆದಿದ್ದರೆ ಅದರ ಅರ್ಥ ಏನು? ಯಾವ ಸಂಗ್ರಹ? ಇಲ್ಲಿ ಯಜ್ಞ ಸ್ತುತಿ ಬರೆದರೆ ಯಜ್ಞ ಸ್ತುತಿ. ಹಾಗಾಗಿ ಯಜುವಿನ ಅರ್ಥ ಇಲ್ಲಿ ಬರೆಯಬೇಕಾಗುವುದು. ಏನೆಂದರೆ ಅದು ಯಜುರ್ವೇದದ ಬಗ್ಗೆ ಹೇಳಲಾಗುತ್ತಿದೆ. ಹಾಗಿದ್ರೆ ಸರಿ, ಎಲ್ಲಿ ಇವರು ಕವಿ ಬರೆದಿದ್ದಾರೆ, ಅದನ್ನು ನಾವು ಕವಿರ್ದೇವ ಎಂದು ಓದಬೇಕಾಗುವುದು, ಕವಿರ್ದೇವ ಬರೆಯಬೇಕಾಗುವುದು. ನೋಡಿ, ನಾವು ಮತ್ತೆ ಓದೋಣ 5ನೇ ಅಧ್ಯಾಯದ 32ನೇ ಶ್ಲೋಕವನ್ನು. ಇದು ಯಜುರ್ವೇದದ 32ನೇ ಶ್ಲೋಕ. ಈಗ ಇಲ್ಲಿ ಇವನು ಕವಿ ಬರೆದಿರುವಲ್ಲಿ ಬರೆಯಬೇಕಾಗಿತ್ತು ಅವರು ಕವಿರ್ದೇವ. ಸಾಕು, ಅವರು ಕಬೀರ್ದೇವರೆಂದು ಬರೆಯಬಹುದಿತ್ತು. ನಾವು ಕಬೀರದೇವ ಹೇಳುತ್ತೇವೆ. ದೇವನಿಗೆ ಪರಮೇಶ್ವರ, ದೇವರ ಅರ್ಥ ಪರಮೇಶ್ವರ ಆಗುತ್ತದೆ. ಹೀಗಾಗಿ ಇಲ್ಲಿ ಬರೆಯಬೇಕಿತ್ತು ಅವರು ಕಬೀರ ದೇವರು. ಮತ್ತೆ ನೋಡಿ, ಆಹಾ, ಇಲ್ಲಿ ಬರೆದಿದ್ದಾರೆ ಋತ್ ಧಾಮ ಅಸಿ ಸ್ವರ್ ಜ್ಯೋತಿ. ಋತ್ ಧಾಮ ಇವರು ಸ್ವತಃ ಬರೆದಿದ್ದಾರೆ. ಋತ್ ಧಾಮ ಅಂದರೆ ಸತ್ಯಧಾಮಯುಕ್ತ. ನಾವು ಸತ್ಯಧಾಮ ಅಥವಾ ಸತ್ಯಲೋಕ ಎಂದು ಹೇಳೋಣ ಇದನ್ನು. ಇವರು ಸತ್ಯಲೋಕದ ಋತಧಾಮ. ಋತಧಾಮ ಅಂದರೆ ಸತ್ಯಲೋಕದವನು, ಸತ್ಯಲೋಕದ ನಿವಾಸಿ ಅವನು, ಆ ಸ್ಥಾನದವನು ಅವನು, ಇಂತಿಂತ ಊರಿನವನೆಂದು ಕರೆಯುವಂತೆ. ಇಲ್ಲಿ ಹೀಗೆ ಬರೆಯಬೇಕಿತ್ತು, ಆ ಋತಧಾಮ ಅವನು ಸತ್ಯಲೋಕದಲ್ಲಿರುತ್ತಾನೆ. ಮತ್ತು ಸ್ವರ್ಜ್ಯೋತಿ ನೋಡಿ ಎಂತಹ ಅನುವಾದ ಮಾಡಿದ್ದಾರೆ. ಅಂತರಿಕ್ಷವನ್ನು ಪ್ರಕಾಶಿತಗೊಳಿಸುವವನು. ಸ್ವರ್ಜ್ಯೋತಿ ಅಂದರೆ ಸ್ವಯಂ ಪ್ರಕಾಶಿತ. ಆ ಪರಮಾತ್ಮ ಸ್ವಯಂ ಪ್ರಕಾಶಿತನು. ಅವನು ಸತ್ಯಲೋಕದಲ್ಲಿರುತ್ತಾನೆ. ಅವನ ಹೆಸರೇ ಕಬೀರ ಮತ್ತು ಅವನೇ ಅಂಗಾರಿ ಆಗಿದ್ದಾನೆ. ಪಾಪಗಳ ಶತ್ರು, ಬಂಧನಗಳ ಶತ್ರು ಅಂದರೆ ಬಂದಿ ಛೋಡ್. ಅವನು ಕಬೀರ್ ಅಂಗಾರಿ ಅಸಿ. ನಾವು ಇದನ್ನು ಕಬೀರ ಎಂದು ಉಚ್ಚರಿಸುತ್ತೇವೆ. ನಾವು ಬರಹದಲ್ಲಿಯೂ ಕಬೀರ ಎಂದೇ ಬರೆಯುತ್ತೇವೆ, ದೀರ್ಘ ಈ ಬರೆಯುತ್ತೇವೆ. ಇದಕ್ಕಾಗಿ ಪರಮಾತ್ಮ ಹೇಳಿದ್ದಾರೆ, वेद मेरा भेद है, मैं वेदन में नाही, और जौन वेद से मैं मिलूं वो वेद जानते नहीं. ಇದು ನೋಡಿ, ಋಗ್ವೇದ ಭಾಷಾಭಾಷ್ಯ ದ್ವಿತೀಯ ಭಾಗ. ಇದರ ಪ್ರಕಾಶಕರು ಇವರು ಪಂಡಿತ ರಾಕೇಶ್ ರಾಣಿ, ಪ್ರಧಾನ ಕಾರ್ಯಾಲಯ ವೇದಮಂದಿರ ಮಹಾತ್ಮ ವೇದಭಿಕ್ಷು ಸೇವಾಶ್ರಮ, ಲೇಖರಾಮನಗರ, ಇಬ್ರಾಹಿಂಪುರ, ಮುಖ್ಯ ಮೇಲ್ಪುರ, ದಿಲ್ಲಿ. ದೂರವಾಣಿ ಇದಾಗಿದೆ ಮತ್ತು ಕೆಳಗೆ ಬರೆಯಲಾಗಿದೆ ದಯಾನಂದ ಸಂಸ್ಥಾನ, ಹೊಸ ದಿಲ್ಲಿಯ ಪ್ರಕಾಶನ. ಈಗ ಇದರ ಅನುವಾದಕರ್ತರು ಇವರು. 9-10 ಮಂಡಲ. ಇದು ಮಹಾತ್ಮ ವೇದಭಿಕ್ಷು ಭಾರತೇಂದ್ರನಾಥ, ದಯಾನಂದ ಸಂಸ್ಥಾನ, ಕರೋಲ್ಬಾಗ್, ಹೊಸದಿಲ್ಲಿ. ಇದರ 10ನೇ ಮಂಡಲದ ಸೂಕ್ತಿ ಸಂಖ್ಯೆ 49ರಲ್ಲಿ ತೋರಿಸುತ್ತೇನೆ ನಿಮಗೆ. ಇದು ನೋಡಿ, ಋಗ್ವೇದ ಮಂಡಲ ಸಂಖ್ಯೆ 10 ಮತ್ತು ಸೂಕ್ತಿ 49, 49ರ ಮೊದಲ ಮಂತ್ರ. 49ನೇ ಸೂಕ್ತಿಯ ಇದು ಮೊದಲ ಮಂತ್ರ. ಇದರಲ್ಲಿ ಬರೆಯಲಾಗಿದೆ, ನಾನು ಸ್ತುತಿ ಮಾಡುವವನಿಗೆ, ಅಂದರೆ ಪೂರ್ಣ ಪರಮಾತ್ಮ ತನ್ನ ಮಹಿಮೆ ವೇದಗಳಲ್ಲಿ ಬರೆಯುತ್ತಿದ್ದಾರೆ. ಮತ್ತು ಇದರ ಅರ್ಥವೇನೆಂದರೆ, ಅಹಂ ದಾ ಗೃಣತೆ ಪೂರ್ವ್ಯಂ ಸ್ವಹಂ ಬ್ರಹ್ಮ್ ಕೃಣಂ. ಈಗ ಪೂರ್ಣ ಪರಮಾತ್ಮ ಹೇಳುತ್ತಾರೆ, ಬ್ರಹ್ಮನ ಉತ್ಪತ್ತಿ ನಾನೇ ಮಾಡಿದ್ದೇನೆ. ಈಗ ಇಲ್ಲಿ ನೋಡಿ, ಇವರ ಅನುವಾದ ನೋಡಿ, ನಾನು ಸ್ತುತಿ ಮಾಡುವವನಿಗೆ ಸನಾತನ ನಿವಾಸಯೋಗ್ಯ ಲೋಕ, ಸನಾತನ ಐಶ್ವರ್ಯ, ನಿವಾಸಯೋಗ್ಯ ಲೋಕ, ಮೋಕ್ಷ ಹಾಗೂ ಜ್ಞಾನ ಪ್ರದಾನ ಮಾಡುತ್ತೇನೆ. ಮೋಕ್ಷ ಕೂಡ ಪ್ರದಾನಿಸುತ್ತೇನೆ. ಮತ್ತು ನಿವಾಸಯೋಗ್ಯ ಸನಾತನ ಲೋಕ, ಸನಾತನ ಐಶ್ವರ್ಯ, ಅಲ್ಲಿಗೆ ಹೋದ ಬಳಿಕ ಮತ್ತೆ ಎಂದಿಗೂ ನಿಮ್ಮ ಸುಖ ನಾಶವಾಗಲಾರದು, ಅದನ್ನು ಪ್ರದಾನಿಸುತ್ತೇನೆ. ಅಹಂ ಬ್ರಹ್ಮ್. ಇಲ್ಲಿ ನೋಡಿ, ನಾವು ಇದು ಕೂಡ ಓದಬೇಕಾಗುತ್ತದೆ, ಇಲ್ಲದಿದ್ದರೆ ಇವರು ಗೊಂದಲ ಮಾಡುತ್ತಿದ್ದಾರೆ. ಅಹಂ ಬ್ರಹ್ಮ್ ಕೃಣವಂ, ನಾನು ವೇದವನ್ನು ಉತ್ಪತ್ತಿಸುತ್ತೇನೆ. ಬ್ರಹ್ಮ್ ಅರ್ಥ ವೇದ ಎಂದು ಮಾಡಿದ್ದಾರೆ ಇವರು. ಓ ನಿನ್ನ ಅದ್ಭುತವಾಯಿತು. ನಾನು ಬ್ರಹ್ಮನಿಗೆ ಉತ್ಪತ್ತಿಸುತ್ತೇನೆ. ಪೂರ್ಣ ಪರಮಾತ್ಮ ಕಬೀರದೇವರು ಸತ್ಯಪುರುಷರೇ ಬ್ರಹ್ಮನ ಉತ್ಪತ್ತಿ ಮಾಡಿದ್ದರು.
ಪುನಃ ಮೂಲ ಸಂಸ್ಕೃತ ಓದಿ. ಅಹಂ ಅಂದರೆ ನಾನು, ಬ್ರಹ್ಮ ಅಂದರೆ ಬ್ರಹ್ಮನಿಗೆ, ಕೃಣವ ಉತ್ಪತ್ತಿಸುತ್ತೇನೆ, ನಾನು ಬ್ರಹ್ಮನಿಗೆ ಉತ್ಪತ್ತಿಸುತ್ತೇನೆ. ಸರಿ, ಎಲ್ಲೆಲ್ಲಿ ಅನುವಾದದಲ್ಲಿ ಇವರು ಅಲ್ಪ ಸ್ವಲ್ಪ ತಪ್ಪು ಮಾಡಿದ್ದಾರೋ ಅಲ್ಲಿ ನಾವು ಶುದ್ಧಗೊಳಿಸೋಣ ನಮ್ಮ ಜ್ಞಾನದಿಂದ. ಮತ್ತು ಈ ವೇದಗಳು ನನ್ನದೇ ಮಹಿಮೆಯನ್ನು ವೃದ್ಧಿ ಮಾಡುತ್ತದೆ. ಈ ವೇದಗಳು ನನ್ನದೇ ಮಹಿಮೆ ಮಾಡುತ್ತವೆ. ಈ 4 ವೇದಗಳು ನನ್ನದೇ ಮಹಿಮೆ ಹೊಗಳುತ್ತವೆ. ಯಜ್ಞ, ದಾನ, ಸತ್ಸಂಗ ಮಾಡುವವನಿಗೆ ಓಯ್ ಹೋಯ್, ಸನ್ಮಾರ್ಗದಲ್ಲಿ ಆದೇಶ ನೀಡುವವನು ನಾನೇ ಆಗಿದ್ದೇನೆ. करे करावे साईं मन में लहर उठा और दादू सदर जीव के आ बगल हो जा. ಹೇಳುತ್ತಾರೆ ಈ ಎಲ್ಲ ದಾನ, ಪುಣ್ಯ, ಸತ್ಸಂಗದ ಕಡೆಗೆ ನನ್ನ ಶರಣದಲ್ಲಿರುವ ಪುಣ್ಯಾತ್ಮರಿಗೆ ನಾನೇ ಪ್ರೇರೇಪಿಸುತ್ತೇನೆ. ಸನ್ಮಾರ್ಗದ ಆದೇಶ ಮಾಡುವವನು ಕೂಡ ನಾನೇ ಆಗಿದ್ದೇನೆ. ನಾನು ಸಕಲ ಯುದ್ಧದಲ್ಲಿ ನೀಡದವರನ್ನು ಕುಸಂಗಿ ಯಜ್ಞಶೀಲ ಜನರನ್ನೇ ಪರಾಜಿತಗೊಳಿಸುತ್ತೇನೆ, ಸೋಲಿಸುತ್ತೇನೆ. ಅಂದರೆ ಹೇಳುವ ಅರ್ಥ ಏನೆಂದರೆ ನಾನೇ ಬ್ರಹ್ಮನ ಉತ್ಪತ್ತಿಯನ್ನು ಮಾಡಿದ್ದೇನೆ. ಮತ್ತು ಯಾರು ನನ್ನ ಸತ್ಯಭಕ್ತಿ ಮಾಡುತ್ತಾರೋ, ನನ್ನ ಸ್ತುತಿ ಮಾಡುತ್ತಾರೋ ಅವರಿಗೆ ಸನಾತನ ಲೋಕ, ಸನಾತನ ಅಂದರೆ ಶಾಶ್ವತ ಸ್ಥಾನ ಪ್ರಾಪ್ತಗೊಳಿಸುತ್ತೇನೆ. ಮತ್ತು ನಾವು ಅಲ್ಲಿ ಹೋದರಂತೂ ಐಶ್ವರ್ಯ ಸವಲತ್ತುಗಳಿವೆ, ಮೃತ್ಯುವಿಲ್ಲ, ಎಂದಿಗೂ ವೃದ್ಧಾಪ್ಯವಿಲ್ಲ, ಯಾವುದೇ ವಸ್ತುವಿನ ಅಭಾವವಿಲ್ಲ, ನಿವಾಸಕ್ಕೆ ಯೋಗ್ಯ ಲೋಕ, ಮೋಕ್ಷ ಹಾಗೂ ಜ್ಞಾನ ಪ್ರದಾನಿಸುತ್ತೇನೆ. ಮತ್ತು ನಾನು ಅಹಂ ಬ್ರಹ್ಮ್ ಕೃಣವಂ, ನಾನು ವೇದವನ್ನು ಉತ್ಪತ್ತಿಸುತ್ತೇನೆ. ಇದು ವೇದ ಅಲ್ಲ, ಇಲ್ಲಿ ಬ್ರಹ್ಮನನ್ನು ಉತ್ಪತ್ತಿಸುತ್ತೇನೆ. ಮತ್ತು ಮಹ್ಯಂ ವರ್ಧನಂ ಮಹಿಮಂ, ಮತ್ತು ಈ ವೇದಗಳು ನನ್ನದೇ ಮಹಿಮೆಯನ್ನು ಹೊಗಳುತ್ತಿವೆ, ಏಕೆಂದರೆ ಬ್ರಹ್ಮನು ವೇದಗಳ ಜ್ಞಾನ ಮುಂದೆ ನೀಡಿದ. ಈಗ ಹೇಳುವ ತಾತ್ಪರ್ಯವೇನೆಂದರೆ ನಾವು ಯಾವ ಸದ್ಗ್ರಂಥಗಳನ್ನು ಸರಿಯೆಂದು ಒಪ್ಪಿದ್ದೆವು, ಸತ್ಯವೆಂದು ಒಪ್ಪಿದ್ದೆವು ಮತ್ತು ನಂಬುತ್ತೇವೆ, ಅವುಗಳನ್ನು ನಾವು ತಿಳಿದುಕೊಳ್ಳಲಾಗಲಿಲ್ಲ. ಯಾವಾಗ ಪೂರ್ಣ ಪರಮಾತ್ಮ ಕಬೀರರು, ಆ ಧಾಣಕ ಕಬೀರರು, ನೇಕಾರ ಕಬೀರರು, ಕಾಶಿಯಲ್ಲಿ ಬಂದಿರುವ ಕಬೀರ ಭಗವಂತ, ಪರಮ ಅಕ್ಷರ ಬ್ರಹ್ಮನು ತನ್ನ ಪ್ರೀತಿಯ ಆತ್ಮ ಧರ್ಮದಾಸರಿಗೆ ತನ್ನ ಸತ್ಯಲೋಕವನ್ನು ತೋರಿಸಿದರು, ಸತ್ಯಖಂಡ ತೋರಿಸಿದರು, ಅಲ್ಲಿಯ ಎಲ್ಲಾ ಸ್ಥಿತಿಯನ್ನು ತೋರಿಸಿದರು. ನಂತರ ಅವನು ಮರಳಿ ಬಂದನು. ಅವನ ಶರೀರದಲ್ಲಿ ಆತ್ಮವನ್ನು ಪುನಃ ಪ್ರವೇಶ ಮಾಡಿಸಿದರು. ಆಗ ಅವನು ಜಾಗೃತನಾಗಿ ಹೇಳಿದನು, ಹೇ ಪರಮಾತ್ಮ, ನಾವಂತೂ ಈ ಶ್ರೀರಾಮ, ಶ್ರೀಕೃಷ್ಣ, ಬ್ರಹ್ಮ, ವಿಷ್ಣು, ಮಹೇಶ್ವರನ್ನೇ ಸುಪ್ರೀಂ ಪವರ್ ಎಂದು ನಂಬುತ್ತಿದ್ದೆವು. ಹೇ ಪರಮಾತ್ಮ, ಹಾಗಾದರೆ ಈ ವೇದ ಮತ್ತು ಎಷ್ಟು ಪುರಾಣಗಳಿವೆಯೋ ಇವೆಲ್ಲವೂ ಸುಳ್ಳು. ಇವುಗಳಲ್ಲಿ ಇವರ ಬಗ್ಗೆ ಹೇಳಲಾಗಿದೆ, ಇವರು ಅಜರಾಮರರು, ಸರ್ವಶಕ್ತಿವಂತರು, ಸರ್ವೇಶ್ವರರು. ಪರಮೇಶ್ವರರು ಹೇಳಿದ್ರು, वेद कतेब झूठे नहीं भाई और झूठे हैं जो समझे नाई. ಇವುಗಳನ್ನು ಅರ್ಥ ಮಾಡಿಕೊಳ್ಳದವರು ಸುಳ್ಳುಗಾರರು. ಬೇದ ಪಢೆ ಪರ್ ಭೇದ ನ ಜಾನೆ, ಬಾಚೆ ಪುರಾಣ 18. ಅದನ್ನು ತಿಳಿಯದೆ ಈ ರೀತಿಯ ಅಜ್ಞಾನ ಸಾಧನೆಗಳನ್ನು ಪ್ರಾರಂಭಿಸಿ ಇಟ್ಟಿದ್ದಾರೆ. ಔರ್ ಜಡ್ಕೋ ಅಂಧ ಪತ್ತೇ ಖವಾವೆ ಭೂಲ್ಗಯ ಸಿರ್ಜನ್ಹಾರ. ಭಗವಂತನಿಗೆ ತುಳಸಿ ಎಲೆ ಅರ್ಪಿಸುತ್ತಾರೆ, ಭಗವಂತನ ಮೂರ್ತಿಯ ಮೇಲೆ ಹೂ ಹಣ್ಣು ಅರ್ಪಿಸುತ್ತಾರೆ, ಹೇಳುತ್ತಾರೆ ಸೃಷ್ಟಿಸಿದವನನ್ನು ಮರೆತ್ರಿ. ಹೀಗೆ ಈ ವೇದಗಳಲ್ಲಿ ಪರಮೇಶ್ವರನ ಮಹಿಮೆ ಇದೆ. ಇದು ಕೂಡ ನಿಧಾನವಾಗಿ ನಿಮ್ಮೆದುರಿಗೆ ಯಥಾರ್ಥ ಅನುವಾದ ಬರುವುದು. ಮೊದಲಂತೂ ನಿಮ್ಮೆಲ್ಲರಿಗೆ ಇದನ್ನು ತಿಳಿಸಿ ದೃಢಗೊಳಿಸಲು ಬಯಸುತ್ತಾನೆ ಈ ದಾಸ. ಹೀಗೆ ನೀವೆಲ್ಲರೂ ತಿಳಿಯಬೇಕು. ಏನೆಂದರೆ ದಾಸನು ಹೇಳುತ್ತಿರುವುದೆಲ್ಲ ಸತ್ಯವೆಂದು. ತದನಂತರ ಈ ದಾಸನು ಈ ವೇದಗಳ ಎಷ್ಟು ಅವಶ್ಯಕತೆ ಇದೆ ಅವುಗಳ ಅನುವಾದ ಮಾಡುವನು. ಮತ್ತು ಮೊದಲು ನಿಮಗೆ ಇವರಿಂದಲೇ ಅನುವಾದಿತ ಅವುಗಳನ್ನು ತೋರಿಸಲಾಗುತ್ತಿದೆ, ಮಂತ್ರಗಳ ಅನುವಾದವನ್ನು, ಏಕೆಂದರೆ ಯಾರೂ ನಿಮ್ಮನ್ನು ಭ್ರಮಿತಗೊಳಿಸಬಾರದೆಂದು. ಹೀಗೆ ಹೇಳಿ ರಾಮ್ಪಾಲರಿಗೆ ಸಂಸ್ಕೃತ ಬರುವುದಿಲ್ಲವೆಂದು. ಮತ್ತು ಈ ಮಹರ್ಷಿ ದಯಾನಂದರ ಅನುಯಾಯಿ ಆಚಾರ್ಯರು ಈ ಸಂಸ್ಕೃತದ ಜ್ಞಾನಿಗಳಾಗಿದ್ದರು. ಮಹರ್ಷಿ ದಯಾನಂದನು ವಿದ್ವಾನ ಪುರುಷನಾಗಿದ್ದನು, ಸಂಸ್ಕೃತದ ಪಂಡಿತನಾಗಿದ್ದನು. ಅವರು ಸರಿಯಾಗಿ ತಿಳಿದಿದ್ದಾರೆ, ವೇದಗಳ ಸರಿಯಾದ ಅನುವಾದವನ್ನು ಮಾಡಿದ್ದಾರೆ. ಹಾಗಾಗಿ ಮೊದಲು ಅವರದೇ ಮೂಲಕ ಮಾಡಲ್ಪಟ್ಟ ಅನುವಾದವನ್ನು ತೋರಿಸಿ ಮತ್ತೆ ದಾಸನು ಜೊತೆಯಲ್ಲೇ ಅದರಲ್ಲಿರುವ ತಪ್ಪುಗಳನ್ನು ನಿಮ್ಮ ಎದುರಿಗೆ ಇಡುವನು. ಆಗ ನಿಮಗೆ ತಿಳಿಯುವುದು. ನಂತರ ದೃಢರಾಗುವಿರಿ. ಹೌದು, ನಿಜವಾಗಿಯೂ ಯಾವ ಅನುವಾದ ಸರಿಯಿದೆ ಮತ್ತು ಯಾವುದು ತಪ್ಪು, ಮತ್ತು ನೀವು ಸ್ವತಃ ನಿರ್ಣಯ ತೆಗೆದುಕೊಂಡು ದೃಢರಾಗುವಿರಿ. ಎಲ್ಲಿವರೆಗೆ ನಾವು ದೃಢರಾಗುವುದಿಲ್ಲ, ನಾವು ಮೋಕ್ಷ ಪ್ರಾಪ್ತಿಸಲಾರೆವು. ಚಂಚಲ ಮನುಷ್ಯ ಎಂದಿಗೂ ಸಫಲನಾಗುವುದಿಲ್ಲ.
ನೀವು ಎಲ್ಲಾದರೂ ಹೋಗುವಾಗ ಒಪ್ಪಿಕೊಳ್ಳಿ 2 ರಸ್ತೆಗಳುಂಟಾದವು. ಎಲ್ಲಾದರೂ ನೀವು ಒಬ್ಬರೇ ಹೋಗುತ್ತಿದ್ದರೆ ಆಗ ನಿಮ್ಮೊಡನೆ ಗೈಡ್ ಇರಬೇಕು, ಒಬ್ಬ ವ್ಯಕ್ತಿ ತಿಳಿದವನಾಗಿರಬೇಕು, ಅಥವಾ ನಿಮ್ಮ ಬಳಿ ನಕ್ಷೆ ಇರಬೇಕು. ಆ ನಕ್ಷೆ ನೋಡಿ ನೀವು ನಡೆಯಬಹುದು. ಆ ರಸ್ತೆ ಸರಿಯಿಲ್ಲ, ಈ ರಸ್ತೆ ಸರಿಯಿದೆ. ಮತ್ತು ನಕ್ಷೆ ಕುರಿತು ನೀವು ದೃಢವಿದ್ದೀರಿ, ಏನೆಂದರೆ ಇದರಲ್ಲಿ ಬರೆದಿರುವುದು ಫೈನಲ್ ಇದೆ. ಹೀಗಾಗಿ ಈ ಸದ್ಗ್ರಂಥಗಳು ನಮಗೆ ಮ್ಯಾಪ್ನಂತಿವೆ. ಈ ಮ್ಯಾಪ್ನಲ್ಲಿ ನಿಮಗೆ ಸರಿಯಾದ ರಸ್ತೆ ತೋರಿಸಲಾಗುತ್ತಿದೆ. ಏನೆಂದರೆ ನೀವು ಯಾವ ರಸ್ತೆಯಲ್ಲಿ ಹೋಗುತ್ತಿದ್ದೀರಿ, ಈ ರಸ್ತೆ ನಿಮ್ಮದಾಗಿದೆ, ಇದಲ್ಲ. ಮತ್ತು ದೃಢರಾಗುವಿರಿ ನಿಜವಾಗಿಯೂ, ಮತ್ತೆ ನೀವು ವಿಚಲಿತರಾಗಲಾರಿರಿ. ಒಂದು ವೇಳೆ ನಿಮ್ಮ ಬಳಿ ನಕ್ಷೆ ಇಲ್ಲದೆ ನಡೆಯುತ್ತಿದ್ದರೆ ಮುಂದೆ 2 ರಸ್ತೆಗಳಾದರೆ ಅಲ್ಲಿಯೇ ನೀವು ಗೊಂದಲಕ್ಕೊಳಗಾಗುವಿರಿ, ಗೊತ್ತಿಲ್ಲದೆ ನಡೆಯುವಿರಿ ಯಾವುದೇ ಸೈಡ್ನಲ್ಲಿ, ಅದು ಬೇರೆ ಮಾತು. ಹೀಗೆಯೇ ಈ ಸದ್ಗ್ರಂಥಗಳನ್ನು ನಿಮಗೆ ಪರಿಚಯಿಸುವುದು ಈ ದಾಸನು ಅನಿವಾರ್ಯವೆಂದು ತಿಳಿಯುತ್ತಾನೆ. ಈಗ ಹೇಳಿದ್ದಾರೇನೆಂದರೆ, वेद मेरा भेद है और मैं ना वेदन के माही, जौन वेद से मैं मिलूं ये वेद जानते नहीं. ಈಗ ಹೇಗೆ ಗೀತೆಯ ಅಧ್ಯಾಯ 4ರ ಶ್ಲೋಕ ಸಂಖ್ಯೆ 32ರಲ್ಲಿ ಹೇಳಲಾಗಿದೆ, ಆ ಪರಮಾತ್ಮನು ತನ್ನ ಮುಖ ಕಮಲದಿಂದ ಹೇಳಿದಂತಹ ವಾಣಿ ಸಚ್ಚಿದಾನಂದ ಘನ ಬ್ರಹ್ಮನು, ಅಂದರೆ ಆ ಪರಮ ಅಕ್ಷರ ಬ್ರಹ್ಮನು ತನ್ನ ಮುಖದಿಂದ ಹೇಳಿದ ವಾಣಿಯಲ್ಲಿ ಬಹಳ ವಿಸ್ತಾರವಾಗಿ ಈ ಧಾರ್ಮಿಕ ಅನುಷ್ಠಾನಗಳ ಮಾಹಿತಿಯನ್ನು ತಿಳಿಸಿದ್ದಾರೆ. ಅದನ್ನು 4ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಶ್ರೀಮದ್ ಭಗವದ್ಗೀತೆಯಲ್ಲಿ ಹೇಳಿದೆ. ಗೀತಾ ಜ್ಞಾನದಾತ ಈ ಕಾಲ ಶ್ರೀಕೃಷ್ಣನಲ್ಲಿ ಪ್ರವೇಶಿಸಿ ಹೇಳುತ್ತಿದ್ದಾನೆ, ಇವನೊಳಗೆ ಪ್ರವೇಶಿಸಿ ಹೇಳುತ್ತಿದ್ದಾನೆ. ಏನೆಂದರೆ ಆ ಜ್ಞಾನವನ್ನು ನೀನು, ಅದು ತತ್ವಜ್ಞಾನವಾಗಿದೆ, ಆ ಜ್ಞಾನವನ್ನು ನೀನು ತತ್ವದರ್ಶಿ ಸಂತರ ಬಳಿ ಹೋಗಿ ತಿಳಿದುಕೋ. ಅವರಿಗೆ ದೀರ್ಘದಂಡ ಪ್ರಣಾಮ ಮಾಡುವುದರಿಂದ, ಕಪಟವನ್ನು ಬಿಟ್ಟು ಅವರ ಸೇವೆಯನ್ನು ಮಾಡಿ ಸರಳತೆ ಪೂರ್ವಕ ಪ್ರಸನ್ನಗೊಳಿಸುವುದರಿಂದ ಆ ತತ್ವದರ್ಶಿ ಸಂತ ನಿನಗೆ ಪರಮಾತ್ಮ ತತ್ವದ ಜ್ಞಾನ ಹೇಳುವರು. ಅದನ್ನು ಗೀತೆ ಜ್ಞಾನದಾತನೂ ತಿಳಿಯನು. ಆ ತತ್ವಜ್ಞಾನ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿದೆ ಮತ್ತು ಸಚ್ಚಿದಾನಂದ ಘನ ಬ್ರಹ್ಮನ ಮುಖದಿಂದ ಹೇಳಿರುವುದು. ಅಂದರೆ ಅದೇ ಪರಮೇಶ್ವರ ಬಂದು ಈ ಸತ್ಯವನ್ನು ನಮಗೆ ಹೇಳಿದರು. ಅಂದರೆ ನೀವು ಯಾರು, ನೀವು ಎಲ್ಲಿಂದ ಬಂದಿರುವಿರಿ, ಪರಮಾತ್ಮ ಯಾರು, ನೀವು ಯಾವ ಸಾಧನೆ ಮಾಡುತ್ತೀರಿ, ಆ ಪರಮಾತ್ಮನ ಮಹಿಮೆ ನೀವು ಈ ಋಗ್ವೇದ ಮಂಡಲ ಸಂಖ್ಯೆ 10 ಸೂಕ್ತಿ 49ರಲ್ಲಿ ಪ್ರಥಮ ಮಂತ್ರದಲ್ಲಿ ನೀವು ನೋಡಿದ್ದೀರಿ. ಏನೆಂದರೆ ಪೂರ್ಣ ಬ್ರಹ್ಮ ಪರಮಾತ್ಮ ಹೇಳುತ್ತಾರೆ, ಈ ಬ್ರಹ್ಮನ ಉತ್ಪತ್ತಿ ನಾನು ಮಾಡಿದ್ದೇನೆ. ಮತ್ತು ಬ್ರಹ್ಮನು ಮುಂದೆ ನನ್ನ ಮಹಿಮೆ, ಏಕೆಂದರೆ ಬ್ರಹ್ಮನೊಳಗೆ ಪರಮಾತ್ಮನು 5 ವೇದಗಳನ್ನು ಫೀಡ್ ಮಾಡಿಟ್ಟಿದ್ದರು. ಹೇಗೆಂದರೆ ಒಂದು ಮೊಬೈಲ್ನಿಂದ ಇನ್ನೊಂದು ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡಲಾಗುತ್ತದೆ ಪೂರ್ತಿ ಮ್ಯಾಟರ್, ಪೂರ್ತಿ ಫಿಲ್ಮ್. ಹೀಗೆ ಪರಮಾತ್ಮನು 5 ವೇದಗಳನ್ನು ಇವನ ಅಂತಃಕರಣದಲ್ಲಿ ಫ್ಯಾಕ್ಸ್ ಮಾಡಿದ್ದರು ಅಲ್ಲಿಂದ. ಮತ್ತು ಸಮಯ ಬಂದಾಗ ತನ್ನಿಂತಾನೇ ಮಾಲೀಕನ ನಿಯಮಾನುಸಾರ ಇವನೊಳಗಿನಿಂದ ಶ್ವಾಸಗಳ ಮಾಧ್ಯಮದಿಂದ ಅವೆಲ್ಲವೂ ಹೊರಬಂದು ಪ್ರಕಟವಾದವು. ಒಂದು ವೇಳೆ ಇಂದಿನಿಂದ 30 ವರ್ಷ, 40 ವರ್ಷ, 50 ವರ್ಷ ಮೊದಲು ಈ ದಾಸನು ಹೀಗೆ ಹೇಳಿದ್ದರೆ, ಪರಮಾತ್ಮನು ಇವನ ಕಂಪ್ಯೂಟರ್ನಲ್ಲಿ ಈ ಕಾಲನ ಅಂತಃಕರಣದಲ್ಲಿ ಆ 4 ವೇದಗಳನ್ನು ಕಳುಹಿಸಿದ್ರು. ಮತ್ತು ಸಮಯ ಬಂದಾಗ ಅವನಿಗೆ ಆದೇಶಾನುಸಾರ ಮಾಲೀಕರು ಪ್ರಕ್ರಿಯೆ ಹೀಗೆ ಮಾಡಿದ್ರು. ಏನೆಂದರೆ ಅವನ ಶ್ವಾಸಗಳಿಂದ ತನ್ನಿಂತಾನೇ ಹೊರಬಂದವು. ಆಗ ಈ ಮಾತು ನಂಬಲಾಗ್ತಿರಲಿಲ್ಲ. ಇಂದು ಪೂರ್ತಿ ನಂಬಿಕೆಯಾಗುವುದು ಮತ್ತು ವಿಶ್ವಾಸವಾಗುವುದು ನಿಮಗೆ, ಏಕೆಂದರೆ ಇಂದು ನೀವು ಈ ಟೆಕ್ನಿಕ್ ನೋಡುತ್ತಿರುವಿರಿ. ಎಲ್ಲಿಂದ ಎಲ್ಲಿಗೆ ಡೌನ್ಲೋಡ್ ಮಾಡಿಕೊಳ್ಳುತ್ತಾರೆ ಮತ್ತು ಇಷ್ಟೇ ಇಷ್ಟು ಒಂದು ಚಿಕ್ಕ ಚಿಪ್ ಇರುತ್ತದೆ ಮತ್ತು ಅದರೊಳಗೆ ಎಷ್ಟು ಮ್ಯಾಟರ್ ತುಂಬಿರುತ್ತದೆ. ಅದನ್ನು ಎಲ್ಲಿಯೂ ಫಿಟ್ ಮಾಡಿದರೆ ಅದನ್ನು ಹಾಕಿ ಮತ್ತೆ ಅದರಿಂದ ಬೇಕಾದಷ್ಟು ಡೌನ್ಲೋಡ್ ಮಾಡಿಕೊಳ್ಳಿ, ಪೂರ್ತಿ ಬರೆದು ಇಷ್ಟು ದೊಡ್ಡ ಪುಸ್ತಕವನ್ನು ತುಂಬಿಕೊಳ್ಳಿ. ಇದೇ ರೀತಿಯಾಗಿತ್ತು. ಇವನು ಅದನ್ನು ಡೌನ್ಲೋಡ್ ಮಾಡಿದನು, ಹೊರಗೆ ತನ್ನ ಕಂಪ್ಯೂಟರ್ನಿಂದ, ಅಂತಃಕರಣದಿಂದ ಅದನ್ನು ಓದಿ ನೋಡಿದ. 5ನೇ ವೇದದಲ್ಲಿ, ಸೂಕ್ಷ್ಮ ವೇದದಲ್ಲಂತೂ ಎಲ್ಲಾ ಮಾಹಿತಿ ಇದೆ, ವೇ ಆಫ್ ವರ್ಷಿಪ್ ಕೂಡ ಇದೆ ಎಂದು ಅವನು ಒಂದೂ ನೋಡದೆ ನಾಶಗೊಳಿಸಿದ ಅವಿತಿಟ್ಟ. ಈ 4 ಇದರಲ್ಲಿ ಮಹಿಮೆಯಂತೂ ಇತ್ತು ಭಗವಂತನದು. ಇವನು ಇವುಗಳನ್ನು ನಷ್ಟ ಮಾಡಲಾಗಲಿಲ್ಲ. ಇದರಲ್ಲೂ ಮಹಿಮೆ ಇದೆ, ಆದರೆ ವೇ ಆಫ್ ವರ್ಷಿಪ್ ಇಲ್ಲ. ಮತ್ತು ಈ ವೇದಗಳನ್ನು ತಿಳಿಯಲು ಇಲ್ಲಿಯ ಜೀವಿಗಳ ವಶದ ಮಾತಲ್ಲ, ಬೇಕಾದರೆ ಬ್ರಹ್ಮನಿರಲಿ, ವಿಷ್ಣು ಇರಲಿ, ಶಿವನಿರಲಿ, ಇವರೂ ವೇದಗಳನ್ನು ತಿಳಿಯಲಾಗಲಿಲ್ಲ.
ಇದಂತೂ ಆ ಪರಮಾತ್ಮ ಸ್ವತಃ ಬರುತ್ತಾನೆ, ಸ್ವತಃ ತನ್ಮೂಲಕ ಬರೆಯಲ್ಪಟ್ಟ ಆ ಗ್ರಂಥಗಳನ್ನು ಸ್ವತಃ ಸರಿಯಾಗಿ ತಿಳಿಸುತ್ತಾನೆ. ಈಗ ಹೇಗೆಂದರೆ ವೇದಗಳ ನಿರ್ಣಾಯಕ ಜ್ಞಾನ ಪರಮಾತ್ಮನು ತನ್ನ ಸಚ್ಚಿದಾನಂದ ಘನಬ್ರಹ್ಮನವಾಣಿ ಕಬೀರವಾಣಿಯಲ್ಲಿ ಹೇಳಿದರು. ಈಗ ಆ ವಾಣಿಯನ್ನು ತಿಳಿದ ಬಳಿಕ ನಾವು ವೇದಗಳನ್ನು ಅರಿತೆವು ಮತ್ತು ವೇದಗಳು ಖಚಿತವಾಗಿ ತಿಳಿದುವು. ಏಕೆಂದರೆ ಇದು ಆಧ್ಯಾತ್ಮಿಕ ಜ್ಞಾನ. ಇದನ್ನು ಸಂಸ್ಕೃತ ಭಾಷೆಯನ್ನು ಬಲ್ಲವರು ಅರಿಯಲಾರರು, ಇದರ ಅನುವಾದ ಮಾಡಲಾರರು. ಹೇಗೆಂದರೆ ಒಬ್ಬ ಫಾರಿನರ್ ಹಿಂದಿ ಕಲಿತುಕೊಂಡ, ಸರಿ, ಹಿಂದಿಯಲ್ಲಿ ಏನೇ ಇರಲಿ, ಅವನು ಶಾಸ್ತ್ರಿ ಆದ, ಮತ್ತವನಿಗೆ ರಾಮಾಯಣದ ಜ್ಞಾನವಿಲ್ಲ, ರಾಮಾಯಣದ ಸ್ಟೋರಿಯ ಜ್ಞಾನವಿಲ್ಲ, ಮತ್ತು ಅವನಿಗೆ ಯಾರಾದರೂ ಹೇಳಿದರೆ ತಾವು ಈ ತುಳಸಿದಾಸರ ಚೌಪತಿಗಳ ಅನುವಾದ ಮಾಡಿ ಅಂದರೆ ಅವನು ಹಾಳು ಮಾಡುವನು, ನಿಸ್ಸಂಶಯವಾಗಿ ವಿದ್ವಾನನೇ ಆಗಿರಲಿ. ಇದೇ ರೀತಿ ಈ ವಿದ್ವಾಂಸರು, ಸಂಸ್ಕೃತ ಭಾಷೆಯ ವಿದ್ವಾಂಸರು, ವಿದ್ವಾನ ಅಂದರೆ ಸರ್ವಜ್ಞನಿರಬೇಕು. ಸರ್ವಜ್ಞ ಕೇವಲ ಕಬೀರ ಪರಮೇಶ್ವರರು. ಎಲ್ಲಾ ಭಾಷೆಗಳ ಇಡೀ ಆಧ್ಯಾತ್ಮಿಕ ಜ್ಞಾನದ ಪೂರ್ಣ ಮಾಹಿತಿಯುಳ್ಳವರಾಗಿದ್ದರು. ಮತ್ತವರನ್ನು ಅವಿದ್ವಾನರೆಂದು ಹೇಳುತ್ತಿದ್ದರು ಈ ನಕಲಿ ವಿದ್ವಾನರು. ಕೇವಲ ಸಂಸ್ಕೃತ ಭಾಷೆಯ ಜ್ಞಾನದಿಂದ ವಿದ್ವಾನರಾಗುವುದಿಲ್ಲ. ಒಂದು ಭಾಷೆಯ ಜ್ಞಾನವಿರುವುದರಿಂದ ಅದರಲ್ಲಿ ವಿದ್ವಾನರಾಗುವುದಿಲ್ಲ. ಸರಿ, ಅವನಿಗೆ ಆ ಭಾಷೆ ಬರುತ್ತದೆ, ಅದರ ಮಾಸ್ಟರ್ ಅಷ್ಟೇ. ಈಗ ತತ್ವಜ್ಞಾನವನ್ನು ಅರಿಯಲಾಗದ ಕಾರಣದಿಂದ ಇವುಗಳ ಅರ್ಥಗಳ ಅನರ್ಥ ಮಾಡಿಬಿಟ್ರು. ಈಗ ಆ ಪರಮಾತ್ಮ ಸ್ವತಃ ಅಲ್ಲಿಂದ ನಡೆದು ಬರುತ್ತಾರೆ. ತನ್ಮೂಲಕ ರಚಿಸಿದಂತಹ ಸೃಷ್ಟಿಗೆ ಅವರೇ ಸರಿಯಾಗಿ ಹೇಳುತ್ತಾರೆ ಮತ್ತು ಯಥಾರ್ಥ ಜ್ಞಾನ ಅವರೇ ಬಂದು ನೀಡುತ್ತಾರೆ. ಅವರು ಜ್ಞಾನ ತಿಳಿಸುತ್ತಾರೆ, ಮನುಷ್ಯರಂತೆ ನಡೆದು ಬರುತ್ತಾರೆ. ಈಗ ಪುಣ್ಯಾತ್ಮರೇ, ಈ ಕಾಲಭಗವಂತನೂ ಈ ಅಜ್ಞಾನಿ ಋಷಿ ಮಹರ್ಷಿ ಮಂಡಲೇಶ್ವರ ಗುರು ಬ್ರಾಹ್ಮಣರ ಮೂಲಕ, ಬ್ರಾಹ್ಮಣದ ಅರ್ಥ ಇಲ್ಲಿ ಜಾತಿಯಲ್ಲ, ಹೇಗೆ ತಿಳಿಯಬೇಕು? ಏಕೆಂದರೆ ನಾವು ಜ್ಞಾನವನ್ನು ಕೇಳದೆ ಬೆಚ್ಚಿಬೀಳುತ್ತೇವೆ. ಬ್ರಾಹ್ಮಣದ ಅರ್ಥ ಗುರು ಪದವಿ ಮೇಲೆ ಇರುವವನು ಬ್ರಾಹ್ಮಣ, ಅಂದರೆ ಅವನು ಜ್ಞಾನ ನೀಡುವವನು, ಪರಮಾತ್ಮನ ಬಗ್ಗೆ ತಿಳಿದವನೆಂದೂ ನಂಬುತ್ತೇವೆ. ब्राह्मण सोए जो ब्रह्म पिछाणे. ಭಗವಂತನನ್ನು ತಿಳಿದಿರುವವನಿಗೆ ಬ್ರಾಹ್ಮಣ ಎನ್ನುತ್ತಾರೆ. ಆದರೆ ಅವರು ತಿಳಿಯದೆಯೂ ಬ್ರಾಹ್ಮಣರೆಂದು ಕರೆಯಲ್ಪಡುತ್ತಿದ್ದರು. ಋಷಿ ಮಹರ್ಷಿಗಳು ಮಹರ್ಷಿಗಳೆಂದು ಕರೆಯಲ್ಪಡುತ್ತಿದ್ದರು. ಇಂಥವರನ್ನು ಮಹರ್ಷಿ ಎಂದು ಕರೆಯಬೇಕಾಗುತ್ತದೆ. ಆದರೆ ಅವರು ಮಹರ್ಷಿಯಾಗಲು ಯೋಗ್ಯರಲ್ಲ. ಅವರನ್ನು ಬ್ರಾಹ್ಮಣರೆನ್ನಬೇಕಾಗುತ್ತದೆ. ಅವರು ಬ್ರಾಹ್ಮಣನ ಯೋಗ್ಯರಿರಲಿಲ್ಲ. ಹೇಗೆಂದರೆ ನನ್ನ ಗುರುದೇವರಿದ್ದರು, ಅವರು ಬ್ರಾಹ್ಮಣರಾಗಿದ್ದರು. ಜಾತಿಯ ಲೆಕ್ಕದಲ್ಲಿ ಹರಿಯಾಣದ ಪೈತಾವಾಸ್ ಊರಿನಲ್ಲಿ, ದಾದರಿ ಹತ್ತಿರ ದೊಡ್ಡ ಪೈತಾವಾಸ್ ಮತ್ತು ಜಿಲ್ಲೆ ಭಿವಾನಿ, ಆ ದೊಡ್ಡ ಪೈತಾವಾಸ ಊರಿನಲ್ಲಿರುವ ಬ್ರಾಹ್ಮಣ ಜಾತಿ. ಆದರೆ ಅವರು ತನಗೆ ತಾನು ಬ್ರಾಹ್ಮಣರೆಂತಿರಲಿಲ್ಲ. ಅವರು ಸಂತ ರಾಮದೇವಾನಂದರೆಂದು ಹೇಳ್ತಿದ್ರು. ಅವರು ಸಂತರಿದ್ರು. ಮತ್ತು ನನ್ನ ತಾತ ಗುರುಗಳಾದವರು ಗುರುಗಳ ಗುರುಗಳು. ಅವರು ದಿಲ್ಲಿಯ ಛಾವ್ಲಾ ಊರಿನವರು. ನಜಬ್ಗಢದಿಂದ ಮುಂದೆ ಗುಡ್ಗಾಂವ್ ಕಡೆಗೆ ಹೋಗುವಾಗ ಛಾವ್ಲಾ ಆನ್ ರೋಡ್ ಹತ್ತುತ್ತದೆ. ಆ ಛಾವ್ಲಾ ಊರಿನ ಜಾಟ್ ಅಂದರೆ ರೈತರು. ಮತ್ತವರು ಕಾಶಿ ವಿದ್ಯಾಪೀಠದಿಂದ 4 ವಿಷಯಗಳ ಆಚಾರ್ಯರಾದರು. ಅವರು ಪಂಡಿತ ಚಿದಾನಂದನೆಂದು ಬ್ರಾಹ್ಮಣನೆಂದು ಕರೆಯಲ್ಪಡುತ್ತಿದ್ದರು. ಈಗಲೂ ನಮ್ಮ ತಾತ ಗುರುಗಳ ಆಶ್ರಮವಿದೆ ಗೋಪಾಲಪುರ ಊರಿನಲ್ಲಿ, ಖರಖೋದ ಬಳಿ, ಜಿಲ್ಲೆ ಸೋನಿಪತ್ನಲ್ಲಿ. ಅವರ ಆಶ್ರಮದ ಮೇಲೆ ಬರೆದಿದೆ ಪಂಡಿತ್ ಚಿದಾನಂದಜಿ ಆಶ್ರಮ. ಮತ್ತು ನಮ್ಮ ಗುರುದೇವರ ಆಶ್ರಮವಿದ್ದಲ್ಲಿ ಸಂತ ರಾಮದೇವಾನಂದಜಿ ಆಶ್ರಮ. ಹೀಗಾಗಿ ಇಲ್ಲಿ ಜಾತಿಯಿಂದ ಬ್ರಾಹ್ಮಣರಲ್ಲ, ಕರ್ಮದಿಂದ ಬ್ರಾಹ್ಮಣರೆಂದು ಹೇಳಲಾಗಿದೆ. ಈ ನಕಲಿ ಗುರು ಬ್ರಾಹ್ಮಣರು ಗುರು ಪದವಿಯಲ್ಲಿದ್ದವರು. ಇವರಿಗೆ ಅ ಈ ಕೂಡ ಗೊತ್ತಿರಲಿಲ್ಲ. ಋಷಿ ಮಹರ್ಷಿಗಳೆಂದು ಕರೆಯಲ್ಪಡುತ್ತಿದ್ದರು. ಇವರಿಂದ ತಿಳಿಯಲಾಗಲಿಲ್ಲ ಆ ಪರಮಾತ್ಮನ ಅಮರವಾಣಿಯನ್ನು. ಇದಕ್ಕಾಗಿ ಪರಮೇಶ್ವರ ಹೇಳಿದ್ರು, ये वेद कतेब झूठे नहीं भाई और झूठे हैं जो समझे नाही. ಇದು ವೇದಗಳಲ್ಲಿ ಬರೆಯಲಾಗಿದೆ. ಆ ಪರಮಾತ್ಮ ಸ್ವತಃ ವೇಗವಾಗಿ ಬರುತ್ತಾರೆ. ಈಗ ಹೇಗಂದ್ರೆ ಈ ಆರ್ಯ ಸಮಾಜದ ಗ್ರೂಪ್ ಇದೆ. ಇದರಲ್ಲಿ ಶಿಕ್ಷಿತ ವರ್ಗದವರು ಬಹಳ ಇದ್ದಾರೆ. ಆದರೆ ಆ ಅಕ್ಷರ ಜ್ಞಾನವಿದೆ, ಅವರಿಗೆ ಆಧ್ಯಾತ್ಮಿಕ ಜ್ಞಾನವಿಲ್ಲ. ಅಲ್ಲಿಂದ ಮಹರ್ಷಿ ದಯಾನಂದರಿಗೂ ಈ ಗೊತ್ತಿರಲಿಲ್ಲ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ. ಹೀಗಾಗಿ ಅವನು ವೇದಗಳನ್ನು ಅನುವಾದಿಸಲು ಪ್ರಯತ್ನಿಸಿದ. ಮತ್ತು ಅದರಲ್ಲಿ ತನ್ನ ಸಿದ್ಧಾಂತವಾಗಿತ್ತೇನೆಂದರೆ ಭಗವಂತ ನಿರಾಕಾರನು. ಅವನು ಕೇವಲ ಒಂದು ದೇಶದಲ್ಲಿ ಇರುವುದಿಲ್ಲ. ಒಂದು ದೇಶ ಅಂದರೆ ಸ್ಥಾನದಲ್ಲಿ.
ಎಲ್ಲೂ ಇರುವುದಿಲ್ಲ, ಅವನು ಕೇವಲ ಸರ್ವವ್ಯಾಪಕನು, ಹೇಗೆಂದರೆ ವಾಯುವಿನಂತೆ. ಹೀಗೆ ಭಗವಂತನಿದ್ದಾನೆ. ಅರೆ ಒಳ್ಳೆ ಮನುಷ್ಯರೇ, ನಿರಾಕಾರ ಪರಮಾತ್ಮನು ಇಷ್ಟು ದೊಡ್ಡ ದೊಡ್ಡ ಸ್ಟ್ರಕ್ಚರ್ ಹೇಗೆ ರಚಿಸುವನು? ಈಗ ಕೆಲವರು ಹೀಗೆ ಹೇಳುವರು, ಸಾಕಾರ ಹೇಗೆ ರಚಿಸುವನು? ಕೇಳಿ, ಸಾಕಾರ ಹೇಗೆ ರಚಿಸುವನು? ಸಾಕಾರ ಮನುಷ್ಯ ಎಂಜಿನಿಯರ್ ಮತ್ತು ವಿಮಾನವನ್ನು ತಯಾರಿಸಿದ. ಈ ವಾಯುಯಾನ ತಯಾರಿಸಿ, ಸಮುದ್ರದ ಹಡಗು ತಯಾರಿಸಿ, ಅದರಲ್ಲಿ ಕುಳಿತು ಆರಾಮವಾಗಿ ತಿರುಗಾಡುತ್ತಿದ್ದಾನೆ ಮತ್ತು ಆ ಯಾನ ಚಲಿಸುತ್ತಿದೆ. ನಿರಾಕಾರಿಯಾದ ಶಿಲ್ಪಕಾರ ತಯಾರಿಸಲಿ ನೋಡೋಣ, ಮರಣದ ನಂತರ ಅವನೇನು ತಯಾರಿಸುವನು? ಹೀಗೆ ಪರಮಾತ್ಮನು ಮನುಷ್ಯ ಸದೃಶನು. ಅವನು ಅಮೀತೌಜ, ಅವನ ಶಕ್ತಿಯ ಯಾವುದೇ ಅಂತ್ಯವಿಲ್ಲ. ಅವರ ವಚನದಿಂದಲೇ ಎಲ್ಲ ಆಗುತ್ತದೆ. ಹೇಗೆಂದರೆ ನಾವು ನೋಡುತ್ತೇವೆ, ಜಾದೂಗಾರರು ತನ್ನ ಮುಖದಲ್ಲಿ ಒಂದು ಚಿಕ್ಕದಾದ ಗೋಲಿ ಇಷ್ಟೇ ಒಂದು ಗೋಲಿಯಂತಿರುತ್ತದೆ. ಆ ಗೋಲಿ ಬಾಯಿಯೊಳಗೆ ಹಾಕುತ್ತಾರೆ. ಸ್ವಲ್ಪ ಸಮಯದ ನಂತರ ಬಾಯಿ ತೆಗೆದು ಇಷ್ಟು ದೊಡ್ಡದಾದ ಕಲ್ಲನ್ನು ಕಷ್ಟದಿಂದ ತೆಗೆಯುತ್ತಾರೆ, ದಪ್ಪದಾದ ಕಲ್ಲು, ಮತ್ತು ಹೀಗೆ ಬಿಸಾಕುತ್ತಾರೆ. ಹಿಡಿದು ನೋಡಿದ್ರೆ ಖಂಡಿತ ಕಲ್ಲು. ಆ ಒಬ್ಬ ಜಾದೂಗಾರ ಇಷ್ಟೆಲ್ಲಾ ಮಾಡಬಲ್ಲವನಾದರೆ ಅವನಂತೂ ಪರಮ ಜಾದೂಗಾರ. ಅವನು ಸರ್ವಶಕ್ತಿವಂತ, ಒಂದೇ ವಚನದಲ್ಲಿ ಎಲ್ಲವನ್ನೂ ರಚಿಸುವನು. ಹೀಗೆಯೇ ಆ ಪರಮಾತ್ಮನ ಮಹಿಮೆಯಿಂದ ನಾವು ಪರಿಚಿತರಾಗಬೇಕು ಹೇಳುತ್ತಾರೆ. ಆ ಪರಮಾತ್ಮನು एक शब्द में सब किया, सकल जमी आसमान. ಒಂದು ಶಬ್ದದಿಂದ ಎಲ್ಲವನ್ನೂ ರಚಿಸಿದ. ಅವನು ಸಮರ್ಥನೂ, ಅವನು ಬೇಕಾದ್ದು ಮಾಡಬಲ್ಲ. ಆ ಮಾಹಿತಿ ಸ್ವತಃ ಬಂದು ನೀಡಿದನು. ಇವರೆಲ್ಲ ಭಗವಂತನು ನಿರಾಕಾರನೆಂದು ಹೇಳುವರು. ವೇದಗಳು ಹೇಳುತ್ತವೆ ಅವನು ಸಾಕಾರನು, ನರ ಆಕಾರನು, ಮನುಷ್ಯ ಸದೃಶನು. ಈಗ ಪುಣ್ಯಾತ್ಮರೇ, ಇದಕ್ಕಾಗಿ ಪರಮಾತ್ಮ ಹೇಳುತ್ತಿದ್ದರು, मोती मुक्ता दर्शत नाही, ये जग है सब अंदरे. दिखत के तो नैन चसम, इनका फिरा मोतिया बेंदरे. ಇವರು ವಿದ್ವಾನ ಪುರುಷರಂತೆ ಕಾಣಿಸುತ್ತಾರೆ ಮತ್ತು ಮಹರ್ಷಿಗಳೆಂದು ಕರೆಯಲ್ಪಡ್ತಾರೆ. ಇವರ ಕಣ್ಣಿಗೆ ಪೊರೆ ಬಂದಿದೆ. ಯಾರ ಕಣ್ಣಿಗೆ ಪೊರೆ ಬರುತ್ತದೆಯೋ ಅವನ ಕಣ್ಣುಗಳನ್ನು ನೋಡಿದರೆ ತುಂಬಾ ಸ್ವಸ್ಥ ಹಾಗೂ ಎಲ್ಲವೂ ಕಾಣುತ್ತಿರಬಹುದೆಂದು ಅನ್ನಿಸುತ್ತದೆ, ಆದರೆ ಪೂರ್ಣವಾಗಿ ಕುರುಡನಾಗಿದ್ದಾನೆ. ಅವನ ಎರಡೂ ಕಣ್ಣುಗಳಿಗೆ ಪೊರೆ ಬಂದಿರುವುದರಿಂದ. ಇದಕ್ಕೆ ಪರಮಾತ್ಮ ಹೇಳುತ್ತಾರೆ, ನಿಮಗೆ ಇವರೆಲ್ಲಾ ಮಹರ್ಷಿಗಳು ಗುರು ಬ್ರಾಹ್ಮಣರಂತೆ ಕಾಣಿಸುತ್ತಾರೆ. ಈ ಮಂಡಲೇಶ್ವರರು, ಇವರ ಕಣ್ಣಿಗೆ ಪೊರೆ ಬಂದಿದೆ. ಇವರಿಗೆ ನಮ್ಮ ಸದ್ಗ್ರಂಥಗಳಲ್ಲಿ ಬರೆದಿರುವಂತಹ ಸತ್ಯವೇ ಗೊತ್ತಿಲ್ಲ ಮತ್ತು ನಿರಾಕಾರನೆಂದು ಹೇಳುತ್ತಾರೆ. ಈಗ ನಿಮಗೆ ತೋರಿಸ್ತೇನೆ ಪರಮಾತ್ಮನ ಎಲ್ಲಾ ಸ್ಥಿತಿಯನ್ನು ನೋಡಿ. ಋಗ್ವೇದ ಮಂಡಲ ಸಂಖ್ಯೆ 9. ಋಗ್ವೇದ ಮಂಡಲ ಸಂಖ್ಯೆ 9 ಈಗ ತೋರಿಸ್ತೇನೆ. ಮತ್ತು ಸೂಕ್ತಿ ಸಂಖ್ಯೆ 86. ಭಗವಂತ ಸಾಕಾರನೋ ಅಥವಾ ನಿರಾಕಾರನೋ, ಅವನು ಎಂತಹ ಲೀಲೆಯನ್ನು ಮಾಡುತ್ತಾನೆ. ಇದಾಗಿದೆ ಋಗ್ವೇದ ಮಂಡಲ ಸಂಖ್ಯೆ 9, 10 ಅನುವಾದ ಒಟ್ಟಿಗಿದೆ. ಇದು ಸಾರ್ವದೇಶಿಕ ಆರ್ಯ ಪ್ರತಿನಿಧಿ ಸಭಾ, ಮಹರ್ಷಿ ದಯಾನಂದ ಭವನ, ರಾಮಲೀಲಾ ಮೈದಾನ, ಹೊಸದಿಲ್ಲಿಯಿಂದ ಇದು ಪ್ರಕಾಶಿತವಾಗಿದೆ. ಮತ್ತು ಇವರು ಮುದ್ರಕರು ಪ್ರಿನ್ಸ್ ಆಫ್ಸೆಟ್ ಪ್ರಿಂಟರ್, 1510, ಪಟೌದಿ ಹೌಸ್, ದರ್ಯಾಗಂಜ್, ಹೊಸದಿಲ್ಲಿಯಿಂದ ಇದು ಮುದ್ರಿತಗೊಂಡಿದೆ. ಇದು ನೋಡಿ, ಇದು ಋಗ್ವೇದ ಮಂಡಲ ಸಂಖ್ಯೆ 9 ಮತ್ತು ಸೂಕ್ತಿ 86ರ ಮಂತ್ರ ಸಂಖ್ಯೆ 26. ಇದರಲ್ಲಿ ಬರೆಯಲಾಗಿದೆ ಏನೆಂದರೆ, ಯಜ್ಞವನ್ನು ಮಾಡುವ ಯಜಮಾನರಿಗಾಗಿ ಪರಮಾತ್ಮ ಯಜ್ಞ ಕೃಣ್ವನ್, ಮಾಡುವವರು ಅಂದರೆ ಧಾರ್ಮಿಕ ಅನುಷ್ಠಾನ ಅಂದರೆ ಸಾಧನೆ ಮಾಡುವವರು, ಯಜಮಾನ ಅಂದರೆ ಭಕ್ತರಿಗಾಗಿ ಪರಮಾತ್ಮನು ಎಲ್ಲಾ ದಾರಿಗಳನ್ನು ಸುಗಮ ಮಾಡುತ್ತಾ ಅವರ ವಿಘ್ನಗಳನ್ನು ನಾಶಗೊಳಿಸುತ್ತಾನೆ ಮತ್ತು ಅವರನ್ನು ಪವಿತ್ರಗೊಳಿಸುತ್ತಾ ಮತ್ತು ತನ್ನ ರೂಪವನ್ನು ಸರಳಗೊಳಿಸುತ್ತಾ ಆ ಕಾಂತಿಮಯ ಪರಮಾತ್ಮ. ಇಲ್ಲಿ ಬರೆಯಬೇಕಾಗಿತ್ತು ಕಬೀರ್ ದೇವ. ಕವಿ ಯಾರೇ ಇರಲಿ ಅವನಿಗೆ ಎಲ್ಲಾ ಜ್ಞಾನವಿದ್ದು ಸರ್ವಜ್ಞನಾಗಲು ಸಾಧ್ಯವಿಲ್ಲ. ಕವಿಯು ಕವಿತೆಗಳನ್ನು ರಚಿಸಬಹುದು. ಇದು ಕಬೀರ ದೇವ ಬರೆಯಬೇಕಾಗಿತ್ತು. ಇಲ್ಲಿ ಆ ಕಬೀರ ದೇವ ವಿದ್ಯುತ್ತಿನ ಸಮಾನ ಅಂದರೆ ಆಕಾಶದ ಮಿಂಚಿನಂತೆ ಸೆಕೆಂಡುಗಳಲ್ಲಿ ಕೆಳಗೆ ಇಳಿಯುವಂತೆ ಕ್ರೀಡೆಯನ್ನು ಮಾಡುತ್ತಾ, ಇಂತಹ ಲೀಲೆ ಮಾಡುತ್ತಾ ವರ್ಣೀಯ ಪುರುಷನಿಗೆ ಅಂದರೆ ಒಳ್ಳೆಯ ಆತ್ಮಗಳಿಗೆ ಬಂದು ಸಿಗುತ್ತಾನೆ. ಒಳ್ಳೆಯ ಆತ್ಮಗಳಿಗೆ ಬಂದು ಸಿಗ್ತಾನೆ ಅವನು. ಹೇಗೆಂದರೆ ಆದರಣೀಯ ಧರ್ಮದಾಸರಿಗೆ ಸಿಕ್ಕಿದ್ರು,
ಆದರಣೀಯ ನಾನಕ್ ಸಾಹೇಬರಿಗೆ ಸಿಕ್ಕಿದ್ರು, ಆದರಣೀಯ ಮಲೂಕದಾಸ್ ಸಾಹೇಬರಿಗೆ ಸಿಕ್ಕಿದ್ರು, ಆದರಣೀಯ ದಾದೂ ಸಾಹೇಬರಿಗೆ ಸಿಕ್ಕಿದ್ರು, ಆದರಣೀಯ ಗರೀಬ್ದಾಸ್ ಸಾಹೇಬರು ಊರು ಚುಡಾನಿ ಜಿಲ್ಲೆ ಝಜ್ಜರ್ ಹರಿಯಾಣದವರಿಗೆ ಸಿಕ್ಕಿದ್ರು, ಆದರಣೀಯ ಘೀಸಾ ದಾಸ್ ಸಾಹೇಬರಿಗೆ ಊರು ಖೇಕಡ ಯುಪಿ ಮೇರಠ್ ದವರಿಗೆ ಸಿಕ್ಕಿದ್ರು. ಅವರು ಒಳ್ಳೆಯ ಪುರುಷರಿಗೆ ಸಿಗುತ್ತಾರೆ. ಅವರು ಎಲ್ಲಿರುವರು ಭಗವಂತರು? 27ನೇ ಶ್ಲೋಕದಲ್ಲಿ. ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 86ರ 26 ಓದಿ ನಾವು 27 ನೋಡೋಣ. ಇವರು ಭಗವಂತನಿಗೆ ಕೇವಲ ನಿರಾಕಾರನೆಂದು ಒಪ್ಪಿದ್ದರು ಮತ್ತು ವೇದಗಳು ಹೇಳುತ್ತಿವೆ ಆ ಪರಮಾತ್ಮ ಪ್ರಕಾಶಪುಂಜ ಪರಮಾತ್ಮನನ್ನು, ಆ ಪರಮಾತ್ಮ ದ್ಯೂಲೋಕದ 3ನೇ ಸ್ಥಾನದಲ್ಲಿ ವಿರಾಜಮಾನನಾಗಿದ್ದಾನೆ, ಅಲ್ಲಿರುತ್ತಾನೆ. ಒಂದು ಸ್ಥಾನದಲ್ಲಿರುತ್ತಾನೆ, ದ್ಯೂಲೋಕದ ಅಂದರೆ ಆ ತೇಜೋಮಯವಾದ ಸತ್ಯಲೋಕದ ಒಂದು ಸ್ಥಾನದಲ್ಲಿ 3ನೇ ಸ್ಥಾನದಲ್ಲಿ ವಿರಾಜಮಾನನಿದ್ದಾನೆ, ಅಲ್ಲಿರುತ್ತಾನೆ. ಅಲ್ಲಿ ಕುಳಿತಿರುವಾಗ ಭಗವಂತನು ನಿರಾಕಾರ ಹೇಗಾದ? ಮುಂದೆ ತೋರಿಸ್ತೇನೆ. ಇದಾಗಿದೆ ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ 82ರ. ಋಗ್ವೇದ ಮಂಡಲ ಸಂಖ್ಯೆ 9 ಮತ್ತು ಸೂಕ್ತಿ 82. ಮತ್ತು ಇಲ್ಲಿ ನೋಡಿ, ಇದಾಗಿದೆ 82ನೇದು. 81 ಸಮಾಪ್ತಿಯಾಯಿತು, ಇಲ್ಲಿ 82ನೇದು ಪ್ರಾರಂಭವಾಗುತ್ತದೆ. ಇದರ ಪ್ರಥಮ ಮಂತ್ರ. ಇದರಲ್ಲಿ ಬರೆದಿದೆ ಏನೆಂದರೆ, ಆ ಸರ್ವೋತ್ಪಾದಕ ಪ್ರಭು, ಎಲ್ಲರ ಉತ್ಪತ್ತಿ ಮಾಡುವ ಪರಮೇಶ್ವರನು, ಪ್ರಕಾಶ ಸ್ವರೂಪನು. ಇದರ ಅರ್ಥವೇನೆಂದರೆ ಅವನು ತೇಜೋಮಯ ಸ್ವರೂಪಿ ಸಾಕಾರನು, ಸದ್ಗುಣಗಳ ವೃಷ್ಟಿಯನ್ನು ಮಾಡುವವನು, ಪಾಪಗಳ ಹರಣ ಮಾಡುವವನು, ಪಾಪಗಳ ನಾಶ ಮಾಡುವವನು, ಪಾಪಗಳನ್ನು ಕ್ಷಮಿಸುವವನಾಗಿದ್ದಾನೆ. ಅವನು ರಾಜೇವ, ರಾಜನ ಸಮಾನ. ಆಹಾ, ರಾಜೇವ. ಇದರ ಅರ್ಥ ರಾಜನ ಸಮಾನ. ಮುಂದೆ ಬರೆದಿದ್ದಾರೆ. ಇದು ನೋಡಿ 269 ಪುಟದಲ್ಲಿ ಓದುತ್ತಿದ್ದೇವೆ. ಮತ್ತೊಂದನ್ನು ತೋರಿಸಿರಬೇಕೆಂದು ಯಾರಾದರೂ ಭ್ರಮೆಗೊಳಿಸಬಹುದು. ಈಗ 270 ತೋರಿಸುತ್ತೇನೆ. ಇದು ನೋಡಿ 270. 9ರ 82ನೇದರಲ್ಲಿ ಮೊದಲನೆಯದು ಓದುತ್ತಿದ್ದೇವೆ. ರಾಜನ ಸಮಾನ, ದರ್ಶನೀಯನು, ಅವನು ನೋಡಲು ಯೋಗ್ಯನು, ವಿಸಿಬಲ್ ಇದ್ದಾನೆ. ಅವನು ಸಾಕಾರನು, ರಾಜನಂತೆ ಅಂದರೆ ಮನುಷ್ಯನಂತೆ ಇರುವನು. ಮತ್ತು ಅವನು ಪೃಥ್ವಿ ಆದಿ ಲೋಕಲೋಕಾಂತರಗಳ 4 ದಿಕ್ಕಿಗೆ ಶಬ್ದಮಾನವಾಗುತ್ತಿದ್ದಾನೆ. ಅವನು ವರ್ಣೀಯ ಪುರುಷನಿಗೆ, ವರ್ಣೀಯ ಅಂದರೆ ಒಳ್ಳೆಯ ಆತ್ಮಗಳಿಗೆ, ಶ್ರೇಷ್ಠ ಪುರುಷನಿಗೆ ಮತ್ತು ದೃಢ ಭಕ್ತರಿಗೆ, ಯಾರು ದೃಢಭಕ್ತನಿರುವನು ಅವನನ್ನು ಪವಿತ್ರಗೊಳಿಸುತ್ತಾ ಪ್ರಾಪ್ತನಾಗುತ್ತಾನೆ. ಹೇಗೆಂದರೆ ಆದರಣೀಯ ಧರ್ಮದಾಸ ಸಾಹೇಬರಿಗೆ ಅವರ ದೃಢಭಕ್ತರಾಗಿದ್ದರು. ನಂತರ ವಿಚಲಿತನಾಗಲಿಲ್ಲ. ಆದರಣೀಯ ಮಲೂಕ್ದಾಸ ಸಾಹೇಬರಿಗೆ, ಆದರಣೀಯ ದಾದೂದಾಸ ಸಾಹೇಬರಿಗೆ, ಆದರಣೀಯ ಗರೀಬ್ ದಾಸ ಸಾಹೇಬರು ಊರು ಚುಡಾಣಿ ಜಿಲ್ಲೆ ಝಜ್ಜರ್ ಹರಿಯಾಣದವರಿಗೆ ಮತ್ತು ಆದರಣೀಯ ಘೀಸಾ ದಾಸ ಸಾಹೇಬರಿಗೆ ಊರು ಖೇಕಡ ಜಿಲ್ಲೆ ಮೇರಠ್ ಯುಪಿಯವರಿಗೆ. ಇವರೆಲ್ಲ ದೃಢಭಕ್ತರು. ಇಂದಿನ ತನಕ ವಿಚಲಿತರಾಗಲಿಲ್ಲ, ಪ್ರಪಂಚವನ್ನು ಅಲ್ಲಾಡಿಸಿಟ್ಟರು. ಇವರಿಗೆ ಭಗವಂತ ಬಂದು ಸಿಕ್ಕಿದರು. ಅವನು ಪವಿತ್ರಗೊಳಿಸುತ್ತಾ ಪ್ರಾಪ್ತನಾಗುತ್ತಾನೆ. ವರ್ಣೀಯ ಪುರುಷನಿಗೆ ಒಳ್ಳೆಯ ಆತ್ಮವನ್ನು, ಯಾವ ರೀತಿ ವಿದ್ಯುತ್ತು ಅಂದರೆ ಆಕಾಶದ ಮಿಂಚು ಸ್ನೇಹವುಳ್ಳ ಸ್ಥಾನಗಳಿಗೆ ಆಧಾರ ಮಾಡಿಕೊಂಡು ಪ್ರಾಪ್ತನಾಗುತ್ತಾನೆ. ಓಹೋ, ನೋಡಿ ಎಷ್ಟು ಸ್ಪಷ್ಟಗೊಳಿಸಿದ್ದಾರೆ ಇವರು. ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 81ರಲ್ಲಿ ಖಂಡಿತ ಕಾನ್ಸೆಪ್ಟ್ ಕ್ಲಿಯರ್ ಮಾಡಿದ್ದಾರೆ. ಏನೆಂದರೆ ಆ ಪರಮಾತ್ಮ ರಾಜನಂತೆ ಕಾಣಿಸುವನು. ರಾಜನಂತೆ ಅಂದರೆ ಅವನು ಶಕ್ತಿಶಾಲಿಯಾಗಿದ್ದಾನೆ, ಮನುಷ್ಯ ಸದೃಶನಿದ್ದಾನೆ, ರಾಜನ ಸಮಾನನು ಮತ್ತು ಸಾಕಾರನು, ನೋಡಲು ಯೋಗ್ಯನು. ಮತ್ತು ಅವನು ಒಳ್ಳೆಯ ಆತ್ಮಗಳಿಗೆ ಅಲ್ಲಿಂದ ನಡೆದು ಬಂದು ಸಿಗುತ್ತಾನೆ ಮತ್ತು ದೃಢ ಭಕ್ತರಿಗೆ ಸಿಗುತ್ತಾನೆ, ಅನ್ಯರಿಗಿಲ್ಲ. ಹೇಗೆಂದರೆ ಆಕಾಶದ ಮಿಂಚು ಬೀಳುವಾಗ ಅದು ಯಾವುದಾದರೂ ಒಂದು ವಸ್ತುವಿನ ಮೇಲೆ ಬೀಳುತ್ತದೆ. ಅಲ್ಲಿ ಅದಕ್ಕೆ ವಿಶೇಷ ಆಕರ್ಷಣೆ ಇರುತ್ತದೆ. ಹಿಂದಿನ ಕಾಲದಲ್ಲಿ ಕಂಚಿನ ಧಾತುವಿನ ಲಟ್ಟಣೆಗೆ ತಟ್ಟೆಗಳಿರುತ್ತಿದ್ದವು, ಪರಾತ, ಮತ್ತು ಅವುಗಳು ಮಳೆಗಾಲದಲ್ಲಿ ಎಲ್ಲಾದರೂ ಹೊರಗಡೆ ಇಟ್ಟಿದ್ದರೆ ಅವುಗಳನ್ನು ನಮ್ಮ ಹಿರಿಯರು, ಅಜ್ಜಿ, ತಾಯಿ ಹೇಳುತ್ತಿದ್ದರೇನೆಂದರೆ ಕಂಚಿನ ಪಾತ್ರೆಗಳ ಮೇಲೆ ಸಿಡಿಲು ಬೀಳುತ್ತದೆ. ಅದರ ಸಂಯೋಗವಿದ್ದಾಗ ಮೇಲಿನಿಂದ ಬೀಳುವಾಗ ಅದು ಅವಶ್ಯವಾಗಿ ಅದಕ್ಕೆ ತಕ್ಷಣ ಅಟ್ರಾಕ್ಟ್ ಆಗುತ್ತೆ. ಆ ಕಾರಣದಿಂದ ಸೆಳೆತವಾಗಿ ಅದರ ಮೇಲೆಯೇ ಬೀಳುತ್ತೆ. ಅದನ್ನೆತ್ತಿ ಒಳಗಿಡಲು ಹೇಳುತ್ತಿದ್ದರು. ಹೇಳುವ ಅರ್ಥವೇನೆಂದರೆ ಆ ಪರಮಾತ್ಮನು ಆ ಮಿಂಚಿನಂತೆ ಹೇಗೆ ಅದು ತನ್ನ ವಿಶೇಷವಾದ ಆಕರ್ಷಣೆ ಯಾವುದರ ಮೇಲೆ ಆಗುತ್ತೆ ಅಲ್ಲಿಯೇ ಬೀಳುತ್ತದೆ.
ಇದೇ ರೀತಿಯಿಂದ ಪರಮಾತ್ಮನು ಆ ದೃಢ ಭಕ್ತರಿಗೆ ಬಂದು ಸಿಗುತ್ತಾನೆ. ಯಾರು ಭೇಟಿಯಾಗಲು ಯೋಗ್ಯರಿರುವರೋ ಅವರಿಂದ ಅವನು ಆಕರ್ಷಿತನಾಗುತ್ತಾನೆ, ಏಕೆಂದರೆ ಅವರು ನನ್ನ ಜ್ಞಾನವನ್ನು ಮುಂದುವರೆಸಲೆಂದು, ಕಾಲನ ಜಾಲವನ್ನು ಕಡಿದು ಹಾಕಲು, ನನ್ನ ಪ್ರೀತಿಯ ಆತ್ಮಗಳಿಗೆ ಈ ಸಂದೇಶ ತಲುಪಿಸಲೆಂದು. ಕಣ್ಣಿನಿಂದ ನೋಡಿಯೂ ನಂಬದಿರುವವರಿಗೆ ಭಗವಂತ ಸಿಗುವನೇನು? ಅವ್ರಿಗಂತೂ ಕಾಲನೇ ಸಿಗುವನು, ಎಲ್ಲಿಯವರು ಇರುತ್ತಿರುವರು. ಈಗ 9ನೇ ಮಂಡಲ, ಸೂಕ್ತಿ 82ರ ಮಂತ್ರ 1 ಓದಿದ್ದೇವೆ. ಈಗ 2ನೇದು ನೋಡೋಣ. ನೋಡಿ, ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ 82. ನಾವು ಇದು ಓದಿದ್ದೇವೆ. ಈಗ 2ನೇದು ಓದೋಣ. ಆ ಪರಮಾತ್ಮ ಯಾವ ಉದ್ದೇಶದಿಂದ ಬರುತ್ತಾನೆ? ಹೇ ಪರಮಾತ್ಮ, ಉಪದೇಶ ನೀಡುವ ಇಚ್ಛೆಯಿಂದ ತಾವು ಮಹಾಪುರುಷರಿಗೆ ಪ್ರಾಪ್ತರಾಗುತ್ತೀರಿ, ಒಳ್ಳೆಯ ಆತ್ಮಗಳಿಗೆ, ಮಹಾನ್ ಆತ್ಮಗಳಿಗೆ ಪ್ರಾಪ್ತರಾಗ್ತೀರಿ, ಮತ್ತು ತಾವು ಅತ್ಯಂತ ಗತಿಶೀಲ ವಸ್ತುವಿನ ಸಮಾನ ನಮ್ಮ ಆಧ್ಯಾತ್ಮಿಕ ಯಜ್ಞಗಳಲ್ಲಿ ಪ್ರಾಪ್ತರಾಗುತ್ತೀರಿ. ಅಂದರೆ ಅತ್ಯಂತ ಗತಿಶೀಲ ವಸ್ತುವಿನ ಸಮಾನ, ಅಂದರೆ ಮಿಂಚಿನಂತೆ ವೇಗವಾಗಿ ತಾವು ಇಲ್ಲಿ ಉಪದೇಶ ನೀಡಲು ಬರುತ್ತೀರಿ, ಸತ್ಯಜ್ಞಾನ ನೀಡುವುದಕ್ಕಾಗಿ. ತಾವು ಕಬೀರ್ ದೇವರು. ಆಹಾ, ತಾವು ಕಬೀರ್ ದೇವರು ಇಲ್ಲಿ ಬರೆಯಬೇಕಿತ್ತು. ಸರ್ವಜ್ಞ ಬರೆದಿದ್ದಾರೆ. ಇಲ್ಲಿ ನೀವು ಕಬೀರ್ ದೇವರಿದ್ದೀರಿ, ನಾವು ಅವರನ್ನು ಕಬೀರ್ ಸಾಹೇಬರೆನ್ನುತ್ತೇವೆ. ತಾವು ಕಬೀರ್ ಸಾಹೇಬರು, ಶುದ್ಧ ಸ್ವರೂಪರು. ಈಗ ಹೇಗೆಂದರೆ ಇವರು ಈಗಲೇ ನಿಮಗೆ ತೋರಿಸಿದ್ದೆ, ಎಲ್ಲಿ ಯಜು ಬರೆಯಲಾಗಿದೆಯೋ ಅಲ್ಲಿ ಯಜುರ್ವೇದ ಬರೆಯಬೇಕಾಗುವುದು. ಅಲ್ಲಿ ಇವರು ಬರೆದಿದ್ದಾರೆ. ಮಹರ್ಷಿ ದಯಾನಂದ ಯಜುರ್ವೇದದ 36ನೇ ಅಧ್ಯಾಯದ ಪ್ರಥಮ ಮಂತ್ರದಲ್ಲಿ ಯಜುವಿನ ಅರ್ಥ ಯಜುರ್ವೇದ ಬರೆದಿದ್ದಾರೆ. ಇಲ್ಲಿ ಬರೆಯಬೇಕಾಗಿತ್ತು, ಅವರು ಕಬೀರ್ ದೇವರು, ಅವರು ಶುದ್ಧ ಸ್ವರೂಪರು. ನಮ್ಮ ಪಾಪಗಳನ್ನು ದೂರಗೊಳಿಸಿ ಹೇ ಸೋಮ, ಹೇ ಅಮರ ಪರಮಾತ್ಮ, ನಮಗೆ ಸುಖ ನೀಡಿ. ಪುಣ್ಯಾತ್ಮರೇ, वेद पढ़े पर भेद न जाने ये बात से पुराण 18. ವೇದಗಳನ್ನು ಓದುತ್ತಾರೆ, ಅದರ ಭೇದ ತಿಳಿಯರು. गुरु बिन काहु न पाया ज्ञाना, जो थो था वो छड़े मूड किसाना. गुरु बिन वेद पढ़े जो प्राणी, समझे न सार रहे अज्ञानी. ಇವರು ಅಜ್ಞಾನಿಗಳು. ಈ ವೇದಗಳನ್ನು ಓದುತ್ತಿದ್ದರು, ಮಹರ್ಷಿ ಎನಿಸಿಕೊಂಡರು. ಈ ಕೂಡ ಗೊತ್ತಿರಲಿಲ್ಲ. ಈಗ ಪರಮಾತ್ಮ ಮನುಷ್ಯ ಸದೃಶನೆಂದು ಸ್ಪಷ್ಟವಾಯಿತು. ರಾಜನ ಸಮಾನ, ನೋಡಲು ಯೋಗ್ಯನು, ಮತ್ತು ಅಲ್ಲಿಂದ ವೇಗವಾಗಿ ಬರುತ್ತಾನೆ ಮತ್ತು ಮಹಾಪುರುಷರಿಗೆ ಸಿಗುತ್ತಾನೆ. ಯಾವ ಮಹಾಪುರುಷರಿಗೆ ಸಿಕ್ಕಿದ್ದಾನೆ? ಅವರು ಹೇಳಿದ್ದಾರೆ, ಕಬೀರ್ ಈಸ್ ಗಾಡ್. ಆ ಕಬೀರ್ ದೇವ ಕಾಶಿಯಲ್ಲಿ हम सुल्तानी नानक तारे दादू को उपदेश दिया, जात जुलाहा भेद न पाया वो काशी माए कबीर होया. ಆದರಣೀಯ ಗರೀಬ್ದಾಸ ಸಾಹೇಬರು, ಊರು ಚೋಡಾಣಿ, ಜಿಲ್ಲೆ ಝಜ್ಜರ್ದವರು. ಇವರಿಗೆ ಪರಮಾತ್ಮ ಬಂದು ಸಿಕ್ಕಿದ್ರು. ಏನ್ ಹೇಳ್ತಾರೆ ಗರೀಬ್ದಾಸ್ ಸಾಹೇಬರು? ಮತ್ತೆ ಹೇಳಿದ್ದಾರೆ ಏನೆಂದ್ರೆ, सर्व कला सतगुरु साहेब की, या दुनिया दा जीवन झूठा भूल गए मर जाने नु. और सर्व कला सतगुरु साहेब की, हरियाए हरियाणे नु. ಆ ಪರಮಾತ್ಮ ಹರಿಯಾಣದಲ್ಲಿ ಬಂದಿದ್ದರು. ಗರೀಬ್ದಾಸರು 280 ವರ್ಷ ಮೊದಲು, ಸರಿ ಸುಮಾರು 1727ರಲ್ಲಿ, ಸುಮಾರು 300 ವರ್ಷಗಳಾದವು. 300 ವರ್ಷಗಳಿಂದಲೂ ಮೇಲಾದವು. 1727ರಲ್ಲಿ ಪರಮಾತ್ಮ ಬಂದಿದ್ದರು, ಮತ್ತು 1866ರಲ್ಲಿ ಅಲ್ಲ, 1966ರಲ್ಲಿ ಹರಿಯಾಣ ಮತ್ತು ಪಂಜಾಬ್ ಬೇರ್ಪಟ್ಟವು. ಆಗ ಹರಿಯಾಣ ಕ್ಷೇತ್ರಕ್ಕೆ ಹರಿಯಾಣ ಎಂದು ಹೆಸರಿಟ್ಟಿದ್ದರು. ಇದೊಂದು ಪ್ರಾಂತ್ಯವಾಯಿತು. ಅದಕ್ಕಿಂತಲೂ ಮೊದಲು 200-250 ವರ್ಷಗಳ ಮೊದಲೇ ಪರಮಾತ್ಮ ಹೇಳಿದ್ದರು, ಗರೀಬ್ದಾಸ ಸಾಹೇಬರು ಹೇಳಿದ್ದರು, ಹರಿಯಾಯೇ ಹರಿಯಾಣೇನು. ಅವರ ವಚನಗಳಿಂದ ಇಂದು ಈ ಹರಿಯಾಣ ಕ್ಷೇತ್ರವಾಗಿದೆ, ಏಕೆಂದರೆ ನಾವು ಈ ಪರಮಾತ್ಮನ ವಾಣಿಯನ್ನೂ ತಿಳಿಸಬಹುದು ಎಂದು. ಒಂದು ವೇಳೆ ಈ ವಾಣಿ 200 ವರ್ಷ ಮೊದಲು ಹೇಳಿದ್ದರೆ, 100 ವರ್ಷ 50 ವರ್ಷ ಮೊದಲಿನಿಂದಲೂ ಹೇಳುತ್ತಿದ್ದರೆ ಎಲ್ಲಿ ಬಂದಿದ್ದರು? ಹರಿಯಾಣ ಆಗಂತೂ ಇರಲೇ ಇಲ್ಲ, ಹೆಸರೇ ಗೊತ್ತಿರಲಿಲ್ಲ. ಈಗೀ ಹರಿಯಾಣ ಮಾಡಿಸಿ ಈ ವಾಣಿ ನಮಗೆ ನೆನಪಿಸಿಕೊಟ್ರು. ಹರಿಯಾಯೇ ಹರಿಯಾಣೇನು. ಇವರಿಗೆ ತಿಳಿದಿತ್ತು ಮಾಲೀಕನ ಈ ವಾಣಿಯ ಅವಶ್ಯಕತೆ ಎಲ್ಲಿ, ಯಾವ ಸಮಯದಲ್ಲಿ ಬೀಳುವುದು ಎಂದು. ಹಾಗಾಗಿ ಗರೀಬ್ದಾಸ ಸಾಹೇಬರಿಗೆ ಪರಮಾತ್ಮ ಸಿಕ್ಕಿದ್ದರು. ಅವರು ಹೇಳುತ್ತಾರೆ, ಪರಮಾತ್ಮ ಹರಿಯಾಣದಲ್ಲಿ ಬಂದಿದ್ದರು, ನಮಗೆ ಸಿಕ್ಕಿದ್ರಪ್ಪ. ವೇದಗಳು ಹೇಳುತ್ತಿವೆ, ಅವರು ಒಳ್ಳೆಯ ಆತ್ಮಗಳಿಗೆ ಬಂದು ಸಿಗುತ್ತಾರೆ. ಅಂದರೆ ಪರಮಾತ್ಮ ಮನುಷ್ಯ ಸದೃಶನು. ಗರೀಬ್ದಾಸ ಸಾಹೇಬರು ಹೇಳಿದ್ದಾರೆ, ನಮ್ಮಂತೆ ರೂಪವುಳ್ಳ, ನಮ್ಮಂತೆ ಸ್ವರೂಪವುಳ್ಳ ಮನುಷ್ಯ ಸದೃಶ್ಯರು. ಮತ್ತು ವೇದಗಳು ಹೇಳುತ್ತಿವೆ, ಅವರು ನರ ಆಕಾರರು, ಆ ಪರಮಾತ್ಮ ಮನುಷ್ಯ ಸದೃಶರು. ನಿಮಗೆ ತೋರಿಸುತ್ತೇನೆ ಯಾವ್ಯಾವ ವೇದಗಳಲ್ಲಿ. ಇದರ ನಂತರ ನಿಮಗೆ ತೋರಿಸುತ್ತೇನೆ. ಋಗ್ವೇದ ಮಂಡಲ ಸಂಖ್ಯೆ 7 ಮತ್ತು ಸೂಕ್ತಿ ಸಂಖ್ಯೆ 11ರ ಮಂತ್ರ ಸಂಖ್ಯೆ 3ರಲ್ಲಿ ಬರೆದಿದೆ, ಮನುಷ್ಯವತ್ ಅಗ್ನೆ.
ಅಗ್ನೇ ಅಂದರೆ ಪರಮೇಶ್ವರ. ಹೇ ಮನುಷ್ಯ ಸಮಾನ ಪರಮಾತ್ಮ. ಋಗ್ವೇದ ಮಂಡಲ ಸಂಖ್ಯೆ 7 ಸೂಕ್ತಿ 2 ಮಂತ್ರ 3 ಬರ್ದಿದೆ, ಮನುಷ್ಯವತ್ ಅಗ್ನೇ ಮನುನಾ. ಹೇ ಮನುಷ್ಯ ಸಮಾನ ಭಗವಂತ. ಮನುಷ್ಯ ಸಮಾನ, ಮನುಷ್ಯವತ್. ಹೇ ಮನುಷ್ಯನಂತಿರುವ ಭಗವಂತ. ಮನುನಾ, ಮನುನಾ ಅಂದರೆ ಒಬ್ಬ ವಿದ್ವಾನ ಪುರುಷನಂತೆ ತಾವು ಬರುತ್ತೀರಿ ಮತ್ತು ಜ್ಞಾನದ ಭಂಡಾರವನ್ನು ತಾವು ತೆರೆಯುತ್ತೀರಿ. ಋಗ್ವೇದ ಮಂಡಲ ಸಂಖ್ಯೆ 1 ಸೂಕ್ತಿ 44 ಮಂತ್ರ ಸಂಖ್ಯೆ 11 ಮನುಷ್ಯವತ್ ದೇವ್. ದೇವ್ ಅಂದರೆ ಪರಮೇಶ್ವರ. ಹೇ ಮನುಷ್ಯ ಸಮಾನ ಭಗವಂತ. ಋಗ್ವೇದ ಮಂಡಲ ಸಂಖ್ಯೆ 1 ಸೂಕ್ತಿ 31 ಮಂತ್ರ 17 ಮನುಷ್ಯವತ್ ಅಗ್ನೇ. ಹೇ ಮನುಷ್ಯನಂತಿರುವ ಭಗವಂತ. ಋಗ್ವೇದ ಮಂಡಲ ಸಂಖ್ಯೆ 1 ಸೂಕ್ತಿ 46 ಮಂತ್ರ 13 ಬರೆದಿದೆ ಏನೆಂದರೆ, ಮನುಷ್ಯವತ್ ಶಂಭು. ಮನುಷ್ಯ ಸಮಾನ, ಹೇ ಕಲ್ಯಾಣಕಾರಕ ಪರಮಾತ್ಮ. ಶಂಭು ಅಂದರೆ ಭಗವಂತ. ಋಗ್ವೇದ ಮಂಡಲ ಸಂಖ್ಯೆ 8 ಸೂಕ್ತಿ 18 ಮಂತ್ರ 21 ನರ್ವತ್ ವರುಣ. ನರ್ವತ್, ಹೇ ಮನುಷ್ಯನಂತಿರುವ ಭಗವಂತ. ಋಗ್ವೇದ ಮಂಡಲ ಸಂಖ್ಯೆ 8 ಸೂಕ್ತಿ 43 ಮಂತ್ರ 13 ಹೇ ಮನುಷ್ಯವತ್ ಅಗ್ನೇ. ಋಗ್ವೇದ ಮಂಡಲ ಸಂಖ್ಯೆ 8 ಸೂಕ್ತಿ 43 ಮಂತ್ರ 27 ಮನುಷ್ಯವತ್ ಅಂಗಿರಹ. ಅಂಗಿರಹ ಅಂದರೆ ಪರಮಾತ್ಮ, ತೇಜೋಮಯ ಶರೀರವುಳ್ಳ. ಇವುಗಳಲ್ಲಿ ಎಲ್ಲವುಗಳಲ್ಲಿ ಬರೆಯಲಾಗಿದೆ ಏನೆಂದರೆ, ಪರಮಾತ್ಮ ಮನುಷ್ಯ ಸದೃಶನು. ನಿಮಗೆ ತೋರಿಸ್ತೇನೆ. ಋಗ್ವೇದ ಮಂಡಲ ಸಂಖ್ಯೆ 1 ಅನುವಾದ ಮಹರ್ಷಿ ದಯಾನಂದನು ಮಾಡಿಟ್ಟಿದ್ದಾನೆ ಮತ್ತು ಇವನು ಪ್ರಯತ್ನ ಮಾಡಿದ್ದಾನೆ ಯದ್ವಾ ತದ್ವಾ ಬರೆಯಲು. ಹಾಗೂ ಪರಮಾತ್ಮ ಮನುಷ್ಯ ಸಮಾನ, ಹೀಗೆ ಯಾರೂ ಓದಬಾರದೆಂದು ಇದನ್ನು ನಾಶಗೊಳಿಸಲು ಪ್ರಯತ್ನಿಸಿದ್ದಾನೆ. ಮೊದಲು ಇವನದೇ ತೋರಿಸುತ್ತೇನೆ. ಋಗ್ವೇದ ಮಂಡಲ ಸಂಖ್ಯೆ 1 ಸೂಕ್ತಿ ಸಂಖ್ಯೆ 31 ಮಂತ್ರ ಸಂಖ್ಯೆ 17 ಇದು ನೋಡಿ. ಇದು ಪ್ರಥಮ ಮಂತ್ರ. ಇದರಲ್ಲಿ ಮಹರ್ಷಿ ದಯಾನಂದರ ಅನುವಾದವಿದೆ. ಪ್ರಕಾಶಕರು ಸಾರ್ವದೇಶಿಕ ಆರ್ಯ ಪ್ರತಿನಿಧಿ ಸಭಾ 3/5 ಮಹರ್ಷಿ ದಯಾನಂದ ಭವನ, ರಾಮಲೀಲಾ ಮೈದಾನ, ಹೊಸದಿಲ್ಲಿಯಿಂದ. ಮತ್ತು ಇದರ ಮುದ್ರಕರು ಸಮ್ರಾಟ್ ಪ್ರಿಂಟರ್ಸ್ ಆ್ಯಂಡ್ ಬೈಂಡರ್ಸ್ 1606 ಪಟೌತಿ ಹೌಸ್, ದರ್ಯಾಗಂಜ್, ಹೊಸದಿಲ್ಲಿಯಿಂದ. ಇದರ ಮುದ್ರಕರು ಬದಲಾಗಿದ್ದಾರೆ. ಈಗ ನೋಡಿ. ಇದು ಋಗ್ವೇದ ಮಂಡಲ ಸಂಖ್ಯೆ 1 ಸೂಕ್ತಿ 31 ಮಂತ್ರ ಸಂಖ್ಯೆ 17. ಇದು 17. ಇದರಲ್ಲಿ ಬರೆದಿದೆ ಏನೆಂದರೆ, ಮನುಷ್ಯವತ್ ಅಗ್ನೇ. ಇದರ ಅನುವಾದ ಎಲ್ಲಿ ಬರೆದಿದ್ದಾನೆ ಇವನು ನೋಡಿ. ಮನುಷ್ಯವತ್ ಇದರ ಅನುವಾದ ಮಾಡಿದ್ದಾನೆ ಮಹರ್ಷಿ ದಯಾನಂದನು. ಇದಕ್ಕೆ ಬರೆದಿದ್ದಾನೆ ಮನುಷ್ಯವತ್. ಮತ್ತು ಅಗ್ನೇಯನ್ನು ಇವನು ಬೇರೆ ಜಾಗದಲ್ಲಿ ಬರೆದಿದ್ದಾನೆ. ಅಗ್ನೇ, ಅಗ್ನೇ ಇಲ್ಲಿ ಬರೆದು ಮತ್ತು ಪುರುಷ್ಯವತ್ ಇಲ್ಲಿ ಬರೆದುಬಿಟ್ಟ. ಅಗ್ನೇ ಮೊದಲು ಬರೆದನು. ಹಾಗಾದರೆ ಇವನು ಬರೆದಿದ್ದಾನೆ ಏನೆಂದರೆ, ಹೇ ಪವಿತ್ರ ಅಂಗೀರಹ ಅಂದರೆ ಪ್ರಾಣಸಮಾನ ಧಾರಣೆ ಮಾಡುವವನು. ಅಂಗೀರ ಅಂದರೂ ಕೂಡ ಪರಮೇಶ್ವರ ಆಗುತ್ತದೆ. ಇಲ್ಲಿ ಬರಿಬೇಕಾಗಿತ್ತು ಮನುಷ್ಯವತ್ ಅಗ್ನೇ ಅಂಗೀರಹ. ಅಂಗೀರಸ್ ವತ್ ಅಂಗೀರಹ ಯಯಾತಿವತ್ ಸದನೆ ಪೂರ್ವ ವಚ್ಚುಚೆ. ಈಗ ಇದರ ಅರ್ಥ ನೋಡೋಣ ಇವರ ಮೂಲಕ. ಹೇ ಪವಿತ್ರ, ಪ್ರಾಣ ಸಮಾನ ಧಾರಣೆ ಮಾಡುವವನೇ, ಅಂದರೆ ಮನುಷ್ಯನ ತರಹ ತಾವು ಬರುತ್ತೀರಿ. ಪರಮೇಶ್ವರ ಇದನ್ನು ಬರೆದಿದೆ ಎಲ್ಲಾ ವಿದ್ಯೆಗಳಿಗಿಂತ ಸರ್ವತ್ರ ವ್ಯಾಪ್ತ ಸಭಾಧ್ಯಕ್ಷ. ಅಗ್ನೇ ಇದರ ಅರ್ಥ ಸಭಾಧ್ಯಕ್ಷನೆಂದು ಬರೆದು ಭಗವಂತನ ಹೆಸರಿನ ಗುರುತೇ ಅಳಿಸಿದ್ದಾನೆ. ಮುಂದೆ ನೋಡಿ. ತಾವು ಮನುಷ್ಯರಂತೆ, ಮನುಷ್ಯವತ್ ಮನುಷ್ಯರೂ ನಡೆದಾಡುವ ಸಮಾನ. ಇಲ್ಲಿ ಬರೆಯಬೇಕಾಗಿತ್ತು ಮನುಷ್ಯನ ಸಮಾನ. ಮನುಷ್ಯವತ್ ಮನುಷ್ಯನ ಸಮಾನ. ಸಾಮಾನ್ಯ ವ್ಯಕ್ತಿ ಓದುತ್ತಾನೆ ಇದನ್ನು. ಮನುಷ್ಯ ಸಮಾನ ವಾ ಇದರ ಅರ್ಥವೇನು? ಅನುವಾದ ಬರೆಯುವಾಗ ವಾ ಬದಲಿಗೆ ಅಥವಾ ಬರೆಯಬೇಕಿತ್ತು. ಅಥವಾ ಅಂದರೆ ಇದರ ಅರ್ಥ ಕಂಟಿನ್ಯೂ ಇರಬೇಕಿತ್ತು. ಶರೀರ ವ್ಯಾಪಕ ಪ್ರಾಣವಾಯುವಿನ ಸದೃಶ ರಾಜ್ಯಕರ್ಮ. ವ್ಯಾಪಕ ಪುರುಷ ತುಲ್ಯ ಅಂಗೀರಸ ಅಂದರೆ ತಾವು ಒಬ್ಬ ಸಾಧಾರಣ ಮನುಷ್ಯನಂತೆ. ಯಯಾತಿವತ್ ಹೇಗೆಂದರೆ ಪುರುಷರು ಯಜ್ಞದಿಂದ ಕರ್ಮಗಳಿಗೆ ಸಿದ್ಧಗೊಳಿಸುತ್ತಾರೆ. ಆ ಉತ್ತಮ ಪ್ರತಿಷ್ಠೆಯುಳ್ಳ ವಿದ್ವಾನರು ವಿದ್ಯೆ ಕೊಡುವವರಾಗಿದ್ದಾರೆ. ಇದಕ್ಕೆ ಯಾವ ತಲೆಬುಡವಿಲ್ಲ. ಎಲ್ಲಾದರೂ ನೋಡಿ. ಅನುವಾದದಲ್ಲಿ ಇದರ ಅರ್ಥವೇನೆಂದರೆ, ತಾವು ಒಬ್ಬ ಸಾಧಾರಣ ಮನುಷ್ಯನಂತೆ ಬರುವಿರಿ ಮತ್ತು ಜನ ಸಾಮಾನ್ಯನಂತೆ ತಮ್ಮ ಕೈಗಳಿಂದ ಕಾರ್ಯ ಮಾಡಿ ತಮ್ಮ ಕರ್ಮ ಕೆಲಸ ಮಾಡುವಂತೆ ಆ ರೀತಿ ತಾವು ಬರುತ್ತೀರಿ. ಮತ್ತು ಪೂರ್ವವತ್ ಹೇ ಪರಮಾತ್ಮ ಮೊದಲಿನಂತೆ ತಾವು ಮತ್ತೆ ಬನ್ನಿ. ತಾವು ನಮಗೆ ಜ್ಞಾನವನ್ನು ನೀಡುತ್ತೀರಿ. ತಾವು ಪುನಃ ಇಲ್ಲಿ ಬನ್ನಿ. ಈಗ ಪುಣ್ಯಾತ್ಮರೇ, ಈಗ ಈ ಸತ್ಯ ನಿಮ್ಮ ಎದುರಿಗೆ ಬಂದರೆ ಮತ್ತೆ ನೀವು
ಆಶ್ಚರ್ಯಚಕಿತರಾಗುವಿರಿ, ಹೇ ಭಗವಂತ, ಇವರೂ ಒಬ್ಬ ಮಹರ್ಷಿಯಾಗಿದ್ದರ? ಜ್ಞಾನವನ್ನು ತಿಳಿಯದೆ ಅದರ ನಾಶ ಮಾಡಿಬಿಟ್ಟರು. ಇದು ನೋಡಿ, ಮಹರ್ಷಿ ದಯಾನಂದರ ಇನ್ನಷ್ಟು ನಾಟಕ ತೋರಿಸುತ್ತೇನೆ. ಹೇಗೆ ಅನುವಾದಗಳ ನಾಶ ಮಾಡಿಟ್ಟಿದ್ದಾನೆ. ಇದು ನೋಡಿ, ಋಗ್ವೇದ ಮಂಡಲ ಸಂಖ್ಯೆ 1 ಸೂಕ್ತಿ 44 ಇದು ಮಹರ್ಷಿ ದಯಾನಂದನ ಅನುವಾದವಾಗಿದೆ. ಮತ್ತು ಮಂತ್ರ ಸಂಖ್ಯೆ 11. ಇದರಲ್ಲಿ ಏನು ಬರೆದಿದೆ? ಮನುಷ್ಯವತ್ ದೇವ್, ಮನುಷ್ಯವತ್ ದೇವ್, ಮನುಷ್ಯವತ್ ದೇವ್ ಇದರಲ್ಲಿ ಬರೆದಿದೆ ನೋಡಿ. ಇದೊಂದು ಪೂರ್ತಿ ಸೆಂಟೆನ್ಸ್ ಇದೆ, ಒಂದು ಮಂತ್ರವಿದೆ. ಈಗ ಈ ಮನುಷ್ಯವತ್ ದೇವ್ ಅನ್ನು ಜೊತೆಯಲ್ಲಿ ಅನುವಾದ ಮಾಡಬೇಕು. ಇವನು ಏನು ಬರೆದಿದ್ದಾನೆ? ಎಲ್ಲಕ್ಕಿಂತ ಮೊದಲು ದೇವ್ ಇಲ್ಲಿ ಬರೆದನು, ಮನುಷ್ಯವತ್ ಕೊನೆಯಲ್ಲಿ ಬರೆದಿದ್ದಾನೆ. ನೋಡಿ, ನಾಶಗೊಳಿಸುವ ಇವನ ಅದ್ಭುತವಾದ ಉಪಾಯ. ಹೇ ದೇವ, ದಿವ್ಯ, ಹೇ ದಿವ್ಯ ವಿದ್ಯಾ ಸಂಪನ್ನ ಅಗ್ನೇ ಅಂದರೆ ಭೌತಿಕ ಅಗ್ನಿಯ ಸದೃಶ್ಯ, ಉತ್ತಮ ವಸ್ತುಗಳನ್ನು ಸಂಪಾದಿಸುವ ಮೇಧಾವಿ ವಿದ್ವಾನ ನಾವು ಜನರು. ಇದೊಂದು ಅರ್ಥವೇ? ಅಗ್ನೇಯ ಅರ್ಥ ಬರೆಯಬೇಕಿತ್ತು. ಹೇ ಪರಮಾತ್ಮ, ಇವನು 20 ಕಡೆ ಬರೆದಿದ್ದಾನೆ. ಇದೇ ಋಗ್ವೇದದ ಮಂಡಲ ಸಂಖ್ಯೆ 9. ಈಗ ಸೂಕ್ತಿ ಸಂಖ್ಯೆ 96ರಲ್ಲಿ ತೋರಿಸುತ್ತೇನೆ ಇವನು ಎಷ್ಟು ಬಾರಿ ಬರೆದಿಟ್ಟಿದ್ದಾನೆ. ಅಗ್ನೇ ಅಂದರೆ ಪರಮೇಶ್ವರ, ಅಗ್ನೇ ಅಂದರೆ ಪರಮೇಶ್ವರ. ಇದನ್ನು ನೋಡಿ. ಏಕೆಂದರೆ ಅಲ್ಲಿ ಭಗವಂತ ಸಾಕಾರನೆಂಬ ಉಲ್ಲೇಖವೇ ಇರಲಿಲ್ಲ, ಮನುಷ್ಯವತ್ ಎಂದು ಇರಲಿಲ್ಲ. ಋಗ್ವೇದ ಮಂಡಲ ಸಂಖ್ಯೆ 1 ಸೂಕ್ತಿ 96ರ ಮಂತ್ರ 1ರಿಂದ 9 ಮಂತ್ರಗಳಿವೆ. ಇದರಲ್ಲಿ 9ರಲ್ಲಿನ ಉಳಿದ 8ರಲ್ಲಿ ಅಗ್ನೇ ಇದೆ. ಅಗ್ನೇ ಅಂದರೆ ಈ ಎಲ್ಲದರಲ್ಲಿ ಪರಮೇಶ್ವರ ಬರೆದಿದ್ದಾನೆ. ಅಗ್ನಿ ಅಂದರೆ ಪರಮೇಶ್ವರ ವ ಭೌತಿಕ ಅಗ್ನಿ, ಪರಮೇಶ್ವರ ಬರೆದಿದ್ದಾನೆ ಪ್ರಥಮ ಮಂತ್ರದಲ್ಲಿ. ಋಗ್ವೇದ ಮಂಡಲ ಸಂಖ್ಯೆ 1 ಸೂಕ್ತಿ 96 ದಯಾನಂದನೇ ಅನುವಾದಿಸಿರುವುದು. ಮಂತ್ರ 1ರಲ್ಲಿ ಅಗ್ನೇ ಶಬ್ದವಿತ್ತು, ಅಲ್ಲಿ ಅಗ್ನೇ ಅಂದರೆ ಪರಮೇಶ್ವರ. ಮತ್ತು 2ರಲ್ಲಿ ಇದು ನೋಡಿ, 2ರಲ್ಲಿ ಅಗ್ನೇ ಶಬ್ದವಿದೆ ಪರಮೇಶ್ವರನಿಗೆ. ಈಗ 3ರಲ್ಲಿ 196ರ ಇದು 3ನೇ ಮಂತ್ರ. ಇದರಲ್ಲಿ ಅಗ್ನೇ ಅಂದರೆ ಜಗದೀಶ್ವರ ಬರೆದಿದೆಯೇ? ಈಗ 4ರಲ್ಲಿ ನೋಡಿ, ಅಗ್ನೇ ಅಂದರೆ ಜಗದೀಶ್ವರ. ಮತ್ತು 5ರಲ್ಲಿ ಇದು ಅದೇ ನಡೀತಿದೆ. ಋಗ್ವೇದ ಮಂಡಲ ಸಂಖ್ಯೆ 1 ಸೂಕ್ತಿ 96 ಮತ್ತು ಇದು 5ರಲ್ಲಿ ಅಗ್ನೇ ಅಂದರೆ ಪರಮೇಶ್ವರನಿಗೆ. ಈಗ 6ರಲ್ಲಿ ಇದು 6, ಇಲ್ಲಿ ನೋಡಿ, ಇದು 6, ಇದು ಅಗ್ನೇ ಅಂದರೆ ಪರಮೇಶ್ವರನಿಗೆ. ಇಲ್ಲಿ 7ರಲ್ಲಿಯೂ ಅಗ್ನೇ ಅಂದರೆ ಪರಮೇಶ್ವರನಿಗೆ. 8ರಲ್ಲಿ ಅಗ್ನೇ ಶಬ್ದವಿಲ್ಲ. 9ರಲ್ಲಿ ನೋಡಿ, 9ರಲ್ಲಿ ಆಹ, ಯಾವುದಾದರೂ ಓದುತ್ತಿರುವೆ ಎಂದು ಯೋಚಿಸಬೇಡಿ, ಇದು ಅದೇ ಆಗಿದೆ. 96 ಮುಗಿಯಿತು, 97 ಆರಂಭವಾಯಿತು. ಇದಕ್ಕಾಗಿ ಈ ಪುಟದಲ್ಲಿ 97 ಬರೆದರು, ಮೇಲೆ 96 ಇದೆ. 1ರ 96ರ ನಿರಂತರವಾಗಿ ನಾವು 9ನೇ ಮಂತ್ರ ಓದುತ್ತಿದ್ದೇವೆ. ಅಗ್ನೇ ಅಂದರೆ ಪರಮೇಶ್ವರ, ಸಕಲ ಮಂಗಳ ಪ್ರಕಟಿಸುವ ಪರಮೇಶ್ವರ. ಅಗ್ನೇ ಅಂದರೆ ಪರಮೇಶ್ವರ. ಈಗ ಇವನ ಬುದ್ಧಿಯ ಮೇಲೆ ಕಲ್ಲು ಬಿತ್ತು. ಅಗ್ನೇ ಅಂದರೆ ಪರಮೇಶ್ವರ ಬರೆದ್ರೆ ಸಾಕಾರ ಸ್ಪಷ್ಟವಾಗುವುದು, ಮನುಷ್ಯನಂತೆ ಬರೆದಿಟ್ಟಿದ್ದಾರೆ. ಋಗ್ವೇದ ಮಂಡಲ ಸಂಖ್ಯೆ 1 ಸೂಕ್ತಿ 44ರಲ್ಲಿ, 44ರ ಮಂತ್ರ ಸಂಖ್ಯೆ 11ರಲ್ಲಿ. ಆಹ, ಇವನು ಬರೆದಿದ್ದಾನೆ ಮನುಷ್ಯವತ್ ದೇವ್. ದೇವ್ ಅಂದರೆ ಪರಮೇಶ್ವರ ಎಂದು ಬರೆಯಬೇಕಾಗಿತ್ತು. ಹೇ ಪರಮೇಶ್ವರ, ತಾವು ಮನುಷ್ಯವತ್ ಮನುಷ್ಯನಂತಿರುವೆ, ಮನುಷ್ಯ ಸಮಾನರೆಂದು ಬರೆಯಬೇಕಾಗಿತ್ತು. ಈಗ ಇವನು ದೇವ್ ಇಲ್ಲಿ ಬರೆದಿದ್ದಾನೆ. ಇದನ್ನು ಅಲ್ಲಿ ಬರೆದ, ಅದನ್ನು ಇಲ್ಲಿ ಬರೆದ, ಮತ್ತಿದನ್ನು ಇಲ್ಲಿ ತಂದ. ಇದು ಯಾವ ಮಾತು? ಯಾವುದೇ ಒಂದು ದೋಹೆ ಇರಲಿ, ಶ್ಲೋಕವಿರಲಿ, ಅದರಲ್ಲಿ ಈ ಸೆಂಟೆನ್ಸ್ನ ಅನುವಾದ ಇದರಲ್ಲಿಯೇ ಆಗುವುದು. ಇಲ್ಲಿಂದ ಅಲ್ಲಿ ಆಗಲು ಸಾಧ್ಯವಿಲ್ಲ. ಇದನ್ನು ಅಲ್ಲಿ, ಅದನ್ನು ಇಲ್ಲಿ ಬರೆಯಲು ಸಾಧ್ಯವಿಲ್ಲ. ಇದು ಖಂಡಿತ ಅಜ್ಞಾನವಾಗಿದೆ. ಮನುಷ್ಯವತ್ ಇಲ್ಲಿ ಬರೆದನು, ಹೇ ಸಭಾಪತಿ ಬರೆದನು, ಮೇಧಾವಿ. ಅಗ್ನೇಯ ಅರ್ಥ ಭೌತಿಕ ಅಗ್ನಿ ಬರೆದಿದ್ದಾನೆ, ಭೌತಿಕ ಅಗ್ನಿಯ ಸದೃಶ್ಯ. ಇಲ್ಲಿ ಬರೆಯಬೇಕಾಗಿತ್ತು ಹೇ ಪರಮೇಶ್ವರ, ಇದು ಮನುಷ್ಯವತ್. ಇಲ್ಲಿ ಬರೆಯಬೇಕಾಗಿತ್ತು ಯಜ್ಞದ ತಾವು, ಧಾರ್ಮಿಕ ಅನುಷ್ಠಾನಗಳ ಜ್ಞಾನ ನೀಡಲು ಮತ್ತು ಸಾಧನೆಯನ್ನು ಹೇಳಲು ಪರಮಾತ್ಮ ತಾವು ಪರಮೇಶ್ವರ ಬರುವಿರಿ. ಮತ್ತು ಗುರು ರೂಪದಲ್ಲಿ ಬರುವಿರಿ, ಹೋತಾ ರೂಪದಲ್ಲಿ, ಋತ್ವಿಜಂ ರೂಪದಲ್ಲಿ ಋತ್ವಿಜನಾಗಿ ಬರುತ್ತೀರಿ. ಮತ್ತು ತಾವು ಮನುಷ್ಯವತ್ ಇರುವಿರಿ, ಮನುಷ್ಯನಂತೆ ಇದ್ದೀರಿ. ತಮ್ಮ ಬುದ್ಧಿಯ ಯಾವುದೇ, ತಾವೇ ಎಲ್ಲರ ಬುದ್ಧಿಯನ್ನು ಪ್ರೇರಿತಗೊಳಿಸುತ್ತೀರಿ. ಇದು ನೋಡಿ, ಇಲ್ಲಿ ಬರೆದಿದ್ದಾನೆ ಮನುಷ್ಯವತ್. ಮನುಷ್ಯವತ್ ಇಲ್ಲಿ ಬರೆದು ಮತ್ತು ಈ ದೇವ್ಗೆ ಮೊದಲು ಬರೆದನು. ಇದೊಂದು ಅನುವಾದವೇ? ಹೇ ನಿನ್ನ ವಿಚಿತ್ರವಾಯಿತು. ಮತ್ತು ಮಹರ್ಷಿ ಕರೆಯಲ್ಪಡುತ್ತಾರೆ. ಹೀಗೆ ಬಹಳಷ್ಟು ಪ್ರಮಾಣಗಳಿವೆ. ಆದರೆ ಹೇಳುತ್ತಾರೆ, ಬುದ್ಧಿವಂತನಿಗೆ ಸಂಕೇತವೇ ಸಾಕು.
ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302